ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 31/3/2025. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ತುಮ್ ಅಭಿ पुरानी दुनिया के गेट से निकलकर शांति धाम और सुख धाम में जा रहे हो. बाबा ही मुक्ति जीवन मुक्ति का रास्ता बताते हैं. ಮಧುರ ಮಕ್ಕಳೇ, ತಾವೀಗ ಈ ಹಳೆಯ ಜಗತ್ತಿನ ಗೇಟಿಂದ ಹೊರಬಂದು ಶಾಂತಿಧಾಮ ಸುಖಧಾಮದಲ್ಲಿ ಹೋಗ್ತಾ ಇದ್ದೀರಿ. ತಂದೆಯೇ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಮಾರ್ಗವನ್ನು ತಿಳಿಸ್ತಾರೆ. ಹಳೆಯ ಗೇಟ್ ಅಂದರೆ ಯಾವುದು? ಈ ಹಳೆಯ ಜಗತ್ತಿನಲ್ಲಿ ಸಮಯಾನುಸಾರ ದೇಹಭಾನದಲ್ಲಿ ಏನು ಸಫರಿಂಗ್ ಇದೆ, ದುಃಖ, ಅಶಾಂತಿ ಇದೆ, ಕಷ್ಟ ಇದೆ. ಇದರಿಂದ ಈಗ ತಾವು ಶಾಂತಿಧಾಮ ಸುಖಧಾಮದ ಕಡೆಗೆ ಹೋಗ್ತಾ ಇದ್ದೀರಿ. ಶಾಂತಿಧಾಮ ಅಂದರೆ ಆತ್ಮನ ಒರಿಜಿನಲ್ ಸ್ಥಿತಿ ಶಾಂತಿ. ಆ ಶಾಂತಿಯಲ್ಲಿ ಸ್ಥಿತ ಆಗೋದಕ್ಕೇ ಬಾಬಾರವ್ರು ಹೇಳ್ತಾರೆ ಶಾಂತಿಧಾಮ ಅಂತ. ಹಾಗೂ ಸುಖಧಾಮ ಅಂದರೆ ನಾವೆಲ್ಲ ಆತ್ಮರು ಸುಖಧಾಮದಲ್ಲಿ ಹೈಯರ್ ಕಾನ್ಷಿಯಸ್ನಲ್ಲಿ ಇರ್ತಾ ಕರ್ಮ ಮಾಡುವುದನ್ನು ನೋಡ್ತಾ ಆ ಕರ್ಮದ ಪ್ರಭಾವದಲ್ಲಿ ಬರದೆ ಸದಾ ಆತ್ಮ ಸುಖದಲ್ಲಿ ಸ್ಥಿತ ಆಗಿ ಕರ್ಮವನ್ನು ಮಾಡ್ತಾ ಎಲ್ಲರ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಮಧುರತೆಯಿಂದ ವ್ಯವಹಾರ ಮಾಡ್ತಾ ಏನು ಆತ್ಮಕ್ಕೆ ಸುಖದ ಅನುಭೂತಿ ಆಗ್ತದೆ ಅಂಥ ಜಗತ್ತಿಗೆ ನಾವೀಗ ಹೋಗ್ತಾ ಇದ್ದೀವಿ. ಅದಕ್ಕೆ ಬಾಬಾ ಸುಖಧಾಮ ಅಂತ ಹೇಳ್ತಾರೆ. ಬಾಬಾರವರೇ ಬಂದು ಬಾಬಾ ಹಿ ಮುಕ್ತಿ ಜೀವನ್ ಮುಕ್ತಿ ಕಾ ರಾಸ್ತಾ ಬತಾತೆ ಹೇ. ಬಾಬಾರೇ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತಿಳಿಸ್ತಾರೆ. ಅಂದರೆ ಈ ಸಂಗಮ ಯುಗದಲ್ಲಿ ಆತ್ಮನ ಹೈಯರ್ ಕಾನ್ಷಿಯಸ್ನಲ್ಲಿ ತನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿ ಸಂಪೂರ್ಣ ಶಾಂತಿಯ ಅನುಭವ ಮಾಡುವುದೇ ಮುಕ್ತಿ. ಹಾಗೂ ಈ ಸಂಗಮ ಯುಗದಲ್ಲಿ ಈ ಹಳೆಯ ಕ್ಯಾರೆಕ್ಟರ್ನ ಜೊತೆಗೆ ಶರೀರದ ಜೊತೆ ರೋಲ್ ಪ್ಲೇ ಮಾಡ್ತಾ ಇದ್ದರೂ ಕೂಡ ಇಲ್ಲಿಯ ಕರ್ಮ ಬಂಧನ, ಕಲಿಯುಗದ ಯಾವುದೇ ಕರ್ಮದ ಪ್ರಭಾವದ ಬಂಧನದಿಂದ ಪರೆ ಇರುವಂತಹ ಬಂಧನ ಮುಕ್ತ ಅವಸ್ಥಾ ಅಥವಾ ಇದನ್ನು ಸಾಕ್ಷಿಯಾಗಿ ನೋಡ್ತಾ ಡ್ರಾಮಾದ ನಾಲೆಜ್ನ ಆಧಾರದ ಮೇಲೆ, ಆತ್ಮಜ್ಞಾನದ ಆಧಾರದ ಮೇಲೆ ಇದನ್ನೆಲ್ಲವನ್ನು ನೋಡ್ತಾ ಇದ್ದರೂ ಕೂಡ ಈ ಯಾವುದೇ ಕಲಿಯುಗದ ಅಥವಾ ಕ್ಯಾರೆಕ್ಟರ್ನಲ್ಲಿ ಏನೆಲ್ಲ ಹೆಚ್ಚು ಕಡಿಮೆ ಆಗ್ತಾ ಇದೆ ಅದೆಲ್ಲವನ್ನು ನೋಡಿಯೂ ಕೂಡ ಅದರ ಪ್ರಭಾವ ಮುಕ್ತ ಆಗುವಂತಹ ಸ್ಥಿತಿ, ಆತ್ಮದ ಹೈಯರ್ ಕಾನ್ಷಿಯಸ್ ಸಂಪೂರ್ಣ ಆನಂದಮಯ ಸ್ಟೇಜ್ನ ಅನುಭವ ಮಾಡುವುದೇ ಜೀವನ್ಮುಕ್ತಿ. ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಮಾರ್ಗವನ್ನು ಬಾಬಾ ಇದೇ ಸಮಯದಲ್ಲಿ ಬಂದು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಶ್ನೆ: ವರ್ತಮಾನ ಸಮಯ ಸಬ್ಸೆ ಅಚ್ಚಾ ಕರ್ಮ ಕೌನ್ಸಾ ಹೈ? ಈ ವರ್ತಮಾನ ಸಮಯದಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಕರ್ಮ ಯಾವುದಾಗಿದೆ? ಉತ್ತರ: सबसे अच्छा कर्म है मनसा वाचा कर्मಣ ಅಂಧೋಂಕಿ ಲಾಠಿ ಬನ್ನ. ಈಗ ಎಲ್ಲಕ್ಕಿಂತ ಉತ್ತಮ ಕೆಲಸ ಯಾವುದು, ಕಾರ್ಯ ಯಾವುದು ಅಂತಂದರೆ ಮನಸ ವಾಚ ಕರ್ಮಣ, ಕುರುಡರಿಗೆ ಊರುಗೋಲಾಗುವುದು. ಅಂದರೆ ಈ ಸಮಯದಲ್ಲಿ ಈ ಆತ್ಮನ ಹೈಯರ್ ಕಾನ್ಷಿಯಸ್ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಮನಸ್ಸಿನ ಮೂಲಕ ಸರ್ವ ಆತ್ಮರಿಗೆ ಶುಭ ವೈಬ್ರೇಷನ್, ಸುಖದ ಶಾಂತಿಯ ಆತ್ಮನ ಶ್ರೇಷ್ಠ ಗುಣಗಳ ಶಕ್ತಿಯ ಪ್ರಭಾವದ ಮೂಲಕ ಏನು ಸೇವೆ ಮಾಡಲಾಗ್ತದೆ ಈ ಮನಸಾ ಸೇವಾ ಅತಿ ಶ್ರೇಷ್ಠ ಸೇವಾ ಅಂತಾರೆ ಬಾಬಾ. ಹಾಗೂ ವಾಚಾ ಸೇವಾ, ಯಾವಾಗ ನಾವು ಇನ್ನೊಬ್ಬರಿಗೆ ಪರಮಾತ್ಮನ ಜ್ಞಾನ ರತ್ನಗಳನ್ನು ಕೊಡ್ತೀವಿ, ಕೊಡೋದ್ರ ಜೊತೆಯಲ್ಲಿ ಸ್ವಯಂನಲ್ಲೂ ಕೂಡ ಆ ಜ್ಞಾನ ಹೇಳುವಾಗ ಆ ಜ್ಞಾನದ ಅರಿವಾಗಲಿಕ್ಕೆ ಶುರುವಾಗ್ತದೆ. ಮತ್ತು ಯಾರಾದರೂ ಪ್ರಶ್ನೆ ಕೇಳಿದರೂ ಕೂಡ ಗೊತ್ತಿಲ್ಲದಂತೆ ಬಾಬಾ ಆ ಒಂದು ಉತ್ತರವನ್ನು ಟಚ್ ಮಾಡಿಸ್ತಾರೆ ಬುದ್ಧಿಗೆ. ಇದರಿಂದಲೂ ಕೂಡ ಸ್ವಯಂನಲ್ಲಿ ಆ ವಿಶಿಷ್ಟ ಜ್ಞಾನದ ಅರಿವಾಗಲಿಕ್ಕೆ ಶುರುವಾಗ್ತದೆ. ಈ ರೀತಿ ವಾಚಾದ ಮೂಲಕ ಅನೇಕ ಆತ್ಮಗಳನ್ನು ಮೇಲೆತ್ತುವಂತಹ, ವಾಪಸ್ ಅವರ ಮೂಲ ಕಾನ್ಷಿಯಸ್ಸಿಗೆ ಕರ್ಕೊಂಡು ಬರುವಂಥ ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ. ಕರ್ಮಣ ಸೇವಾ ಅಂದರೆ ಆತ್ಮ ತನ್ನ ಹೈಯರ್ ಕಾನ್ಷಿಯಸ್ನಲ್ಲಿ ಸ್ಥಿತ ಆಗಿ ಈ ಕರ್ಮೇಂದ್ರಿಯಗಳ ಮೂಲಕ, ರೋಲ್ನ ಮೂಲಕ ಏನೆಲ್ಲ ಸೇವೆಯನ್ನು ಮಾಡಲಾಗ್ತದೆ ಅದರಿಂದ ಅನೇಕ ಆತ್ಮಗಳು ಸೋಯಿ ಮಲಗಿರುವಂತಹ ಆತ್ಮಗಳನ್ನು ಜಾಗೃತ ಮಾಡುವಂಥ, ಅಜ್ಞಾನದ ನಿದ್ರೆಯಲ್ಲಿ
ಮಲ್ಕೊಂಡಿರುವಂತಹ ಕುಂಭಕರ್ಣಂಥ ಆತ್ಮಗಳನ್ನು ಜಾಗೃತ ಮಾಡೋದಕ್ಕಾಗಿ ಅವರಿಗೆ ತಕ್ಕಂತಹ ಕೆಲವರಿಗೆ ಇಲ್ಲಿಯ ಭೋಜನ ಪ್ರಿಯ ಆಗಿರ್ತದೆ. ಅದಕ್ಕಾಗಿ ಅದೇ ರೀತಿಯ ಕರ್ಮಣ ಸೇವೆಯ ಮೂಲಕ ಅವರಿಗೆ ವಿಶಿಷ್ಟ ಭೋಜನ ಪ್ರಸಾದದ ಮೂಲಕ ಕೆಲವರು ಜಾಗೃತ ಆಗ್ತಾರೆ. ಕೆಲವರಿಗೆ ದೇಹಭಾನದಲ್ಲಿ ಇರುವಂಥ ಕುಂಭಕರ್ಣರು ಅವರಿಗೆ ಆರೋಗ್ಯದ ವಿಷಯಗಳು ಅಥವಾ ಪ್ರಾಣಾಯಾಮ, ಯೋಗಾಸನ ಹೀಗೆ ಈ ರೀತಿ ಇಂಟ್ರೆಸ್ಟ್ ಇಟ್ಕೊಂಡು ಬರ್ತಾರೆ. ಇನ್ನು ಕೆಲವು ಆತ್ಮರು ಭಕ್ತಿಯ ಮೂಲಕ ಬರ್ತಾರೆ, ಕೆಲವು ಕಾರ್ಯಕ್ರಮಗಳ ಮೂಲಕ ಬರ್ತಾರೆ, ಕೆಲವರು ಸ್ವತಂತ್ರವಾಗಿ ಸತ್ಸಂಗದಲ್ಲಿ ನಾನೂ ಕೂಡ ಹೋಗಬೇಕು ಅಂತ ಬರ್ತಾರೆ. ಕೆಲವರು ಬೇರೆ ಬೇರೆ ವಿಷಯದಲ್ಲಿ ಬಂದು ತಮ್ಮ ಅಜ್ಞಾನದ ನಿದ್ರೆಯಿಂದ ಹೊರಬಂದು ಅವರು ಕೂಡ ಪರಮಾತ್ಮದ ಜ್ಞಾನದ ಅಂಜಲಿಯನ್ನು ಪಡಿತಾರೆ, ಜ್ಞಾನದ ಪ್ರೀತಿಯ ಹನಿಯನ್ನು ಪಡಿತಾರೆ. ಅದಕ್ಕಾಗಿ ಆತ್ಮ ಕಾನ್ಷಿಯಸ್ಸಲ್ಲಿದ್ದುಕೊಂಡು ಕರ್ಮದ ಮೂಲಕ, ಕರ್ಮೇಂದ್ರಿಯಗಳ ಮೂಲಕ ಆ ಎಲ್ಲ ಆತ್ಮಗಳನ್ನು ಜಾಗೃತ ಮಾಡುವ ಯಾವ ಸೇವೆಯನ್ನು ಮಾಡಲಾಗ್ತದೋ ಇದಕ್ಕೆ ಬಾಬಾ ಕುರುಡರಿಗೆ ಊರುಗೋಲಾಗೋದು ಅಂತ ಹೇಳ್ತಾರೆ. ಇವು ಮೂರು ಮನಸ ವಾಚ ಕರ್ಮಣ, ಇವು ಮೂರು ಅತಿ ಶ್ರೇಷ್ಠವಾದಂಥ ಕರ್ಮ ಈ ಸಮಯದಲ್ಲಾಗಿದೆ. ಯಾಕೆಂದರೆ ಮನಸ ವಾಚ ಕರ್ಮಣ ನಾವು ಮಾಡುವಾಗ ಆತ್ಮಸ್ಥಿತಿಯಲ್ಲಿದ್ದುಕೊಂಡು ಅನ್ಯ ಆತ್ಮಗಳನ್ನು ಜಾಗೃತ ಮಾಡುವಂತಹ ಸೇವೆ ಮಾಡುವ ಕಾರಣದಿಂದ ಇವು ಮೂರು ಅತಿ ಶ್ರೇಷ್ಠ कार्य आगिवे। तुम बच्चों को विचार सागर मंथन करना चाहिए कि ऐसा कौन सा शब्द लिखे जो मनुष्यों को घर का और जीवन मुक्ति का रास्ता मिल जाए। ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಈ ರೀತಿ ವಿಚಾರ ಸಾಗರ ಮಂಥನ ನಡಿಬೇಕು. ಮನುಷ್ಯರ ಬುದ್ಧಿ ಓಪನ್ ಆಗಲಿಕ್ಕೆ, ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳ್ಕೊಳ್ಳಿಕ್ಕೆ ಅಂತಹ ಒಂದು ಶಬ್ದಗಳ ಪ್ರಯೋಗ ಮಾಡಿ ಕಾರ್ಯಕ್ರಮಗಳ ಒಂದು ಗೇಟ್ ಮೇಲೆ ಬಾಬಾ ಹೇಳ್ತಾರೆ, ಗೇಟ್ ಅಂದರೆ ಜ್ಞಾನದ ಗೇಟ್. ಅದಕ್ಕಾಗಿ ಸುಖದ ಗೇಟ, ಶಾಂತಿಯ ಗೇಟ. ಇದು ಜ್ಞಾನ ರತ್ನದಿಂದಲೇ ಸುಖ, ಶಾಂತಿ, ಸಂಪನ್ನತೆ ಬರಲಿಕ್ಕೆ ಸಾಧ್ಯ ಇದೆ. ಅಂಥ ಗೇಟ್, ಅಂಥ ಒಂದು ವಿಚಾರ ಸಾಗರ ಮಂಥನ ಮಾಡಿರಿ, ಈ ಜ್ಞಾನ ಅವರಿಗೆ ಸಿಗುವಾಗೆ. और जीवन मुक्ति का रास्ता मिल जाए। मनुष्य सहज समझ ले कि यहाँ शांति सुख की दुनिया में जाने का रास्ता बताया जाता है। ತಾವು ಮಾಡುವಂಥ ಕಾರ್ಯಕ್ರಮ ಹಾಗೂ ಆ ಕಾರ್ಯಕ್ರಮಕ್ಕೆ ಇಡುವಂಥ ಹೆಸರು ಮತ್ತು ಆ ಕಾರ್ಯಕ್ರಮದ ಬೋರ್ಡ್ಗಳು ಈ ರೀತಿ ಇರಬೇಕು. ಸಹಜವಾಗಿ ಮನುಷ್ಯರಿಗೆ ಈ ರೀತಿ ಅನ್ನಿಸ್ಬೇಕು, ಇಲ್ಲಿ ಸುಖ ಶಾಂತಿಗೆ ಹೋಗುವಂತಹ ಆ ಮಾರ್ಗವನ್ನು ಪಡೆಯುವಂತಹ ಇಲ್ಲಿ ಜ್ಞಾನ ಹೇಳ್ಕೊಡ್ಲಾಗ್ತದೆ ಅಂತ ಅವರಿಗೆ ಅನುಭವ ಆಗಬೇಕು. ಓಂ ಶಾಂತಿ. ಜಾದೂಗರ್ ಕಿ ಬತ್ತಿ ಸುನಾ ಹೈ, ಅಲ್ಲಾವುದ್ದೀನ್ ಕಿ ಬತ್ತಿ भी गाया जाता। अल्लाउद्दीन की बत्ती व जादूगर की बत्ती क्या क्या दिखाती है। ಬಾಬಾ ಹೇಳ್ತಾರೆ, ಜಾದೂಗರ್ನ ದೀಪ ಅಂತ ಕೇಳಿದ್ದೀರಲ್ಲ, ಅಲ್ಲಾವುದ್ದೀನನ ಅದ್ಭುತ ದೀಪವನ್ನು ಯಾರು ನೋಡ್ತಾರೋ ಆ ದೀಪ ಕಂಡವರಿಗೆ ವೈಕುಂಠ, ಸ್ವರ್ಗ, ಸುಖಧಾಮದ ಸಾಕ್ಷಾತ್ಕಾರ ಆಗ್ತದ ಅಂತ ಕಥೆಯಲ್ಲಿ ಬರ್ತದೆ. ಅದಕ್ಕಾಗಿ ಬಾಬಾ ಇಲ್ಲಿ ಹೇಳ್ತಾರೆ, ಇಲ್ಲಿ ಸುಖಧಾಮ, ಶಾಂತಿಧಾಮ ಯಾವಾಗ ಕಾಣಿಸ್ತದತ್ತಂದರೆ ಯಾವಾಗ ನಿಜವಾದ ಆತ್ಮದ ಜ್ಞಾನದ ಪ್ರಕಾಶ ಸಿಗ್ತದೋ, ಜ್ಞಾನವೇ ಒಂದು ಪ್ರಕಾಶ, ಯಾವಾಗ ಈ ಪ್ರಕಾಶ ಎಲ್ಲರಿಗೂ ಪ್ರಾಪ್ತ ಆಗ್ತದೋ ಆಗ ಸತ್ಯವಾದ ಸ್ವರ್ಗ ಅಂದರೆ ಒಂದು ಆಂತರಿಕ ಆನಂದ, ಸುಖದ ಪ್ರಾಪ್ತಿ. ಮತ್ತು ಶಾಂತಿಧಾಮ ಅಂತಂದರೆ ಹೈಯರ್ ಸೈಲೆನ್ಸ್ ಸ್ಟೇಜ್. ಇದು ಯಾವಾಗ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಅಂದರೆ ಸತ್ಯ ಜ್ಞಾನ ಸಿಕ್ಕಾಗ, ಬೆಳಕು ಸಿಕ್ಕಾಗ ಅಂತ. अब अपना यह है गेट ऑफ मुक्ति जीवन मुक्ति। दो गेट्स है ना, हमेशा गेट दो होते हैं, इन और ಔಟ್. ಬಾಬಾ ಹೇಳ್ತಾರ, ಇಲ್ಲಿ ನೀವು ಪ್ರದರ್ಶನಿಯನ್ನು ಮಾಡ್ತೀರಿ ಅಥವಾ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಅಂದರೆ ಆ ಗೇಟ್ ಮೇಲೆ ಹೆಸರು ಬರಿಬೇಕು, ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಮಾರ್ಗ ಅಂಥೇಳಿ. ಗೇಟ್ಗಳು ಒಂದು ಒಳಗೆ ಹೋಗ್ಲಿಕ್ಕಿರ್ತದೆ, ಹಾಗೆ ಒಳಗೆ ಹೋದವ್ರು ಹೊರಗೆ ಬರಲಿಕ್ಕೆ ಮತ್ತೊಂದು ಗೇಟ್ ಇರ್ತದೆ. ಗೇಟ್ ಅಂದರೆ ಏನಿಲ್ಲಿ ಸತ್ಯ ಜ್ಞಾನ ರತ್ನಗಳು. ಜ್ಞಾನ ರತ್ನಗಳಿಂದನೇ ಒಂದು ಹಳೆಯ ಗೇಟ್ ಹೊರಗೆ, ಗೇಟಿಂದ ಹೊರಗೆ ಬರೋದು ಅಂತಂದರೆ ಯಾವುದು ಹಳೆಯ ಜಗತ್ತಿನ ಸ್ಮೃತಿಗಳು ಮತ್ತು ದೇಹಭಾನದ ಅಂಧಕಾರದ ಸ್ಮೃತಿಗಳು, ಸಂಸ್ಕಾರಗಳು ಇವೆ, ಅವುಗಳನ್ನು ಮರ್ಜ್ ಮಾಡಿ ಅವುಗಳಿಂದ ಹೊರಬರುವುದೇ ಗೇಟಿಂದ ಹೊರಗೆ ಬರೋದು. ಇನ್ನು ಒಳಗೆ ಹೋಗೋದು ಅಂತಂದರೆ ಯಾವುದು ನನ್ನ ಆಂತರಿಕ ಸುಖ ಶಾಂತಿ ಸಂಪತ್ತಿದೆ ಆ ಕಡೆಗೆ ಹೋಗುವುದೇ
ಒಳಗಿನ ಗೇಟ್ ಅಂತ ಹೇಳ್ತಾರೆ ಬಾಬಾ. ಯಹ ಬಿ ऐसा है, हम नई दुनिया में आते हैं फिर पुरानी दुनिया से बाहर निकल अपने घर चले जाते हैं. ಇಲ್ಲಿನೂ ಹಾಗೆ ಹೇಳ್ತಾರೆ ಬಾಬಾ. ನಾವೀಗ ಈ ಹಳೆಯ ಗೇಟ್ ಅಂದರೆ ಕಲಿಯುಗದ ಹಳೆಯ ಗೇಟ್, ಹಳೆಯ ಸ್ಮೃತಿಯಿಂದ ದೇಹಭಾನದಿಂದ ಹೊರಗೆ ಬರ್ತೀವಿ. ಮತ್ತು ಸತ್ಯ ಆತ್ಮಸ್ಥಿತಿಯಲ್ಲಿ ಸತ್ಯದ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಮನೆಯ ಗೇಟ್ ಕಡೆಗೆ ನಾವು ಮೇಲೆ ಹೋಗ್ತೀವಿ. ಪರಂತು ವಾಪಸ್ आपे ही तो हम जा नहीं सकते क्योंकि घर को भूल गए हैं ना, ಗೈಡ್ ಚಾಹಿಯೇ. ನಾವು ಮನೆಗೆ ಹೋಗಲಿಕ್ಕೆ ಮಾರ್ಗ ಮರ್ತು ಬಿಟ್ಟಿದ್ದೀವಿ, ಅದಕ್ಕೆ ನಮಗೆ ಹೋಗಲಿಕ್ಕೆ ಗೈಡ್ ಬೇಕು. ವಹ ಭಿ ಹಮ್ಕೋ ಮಿಲಾ ಹೇ ಜೋ ರಾಸ್ತಾ ಬತಾತೆ ಹೇ. ಸತ್ಯ ಗೈಡ್ ಯಾರೂ ಕೂಡ ಇಲ್ಲಿವರೆಗೆ ಇಂಥ ಗೈಡ್ ಯಾರಿಗೂ ಸಿಕ್ಕಿಲ್ಲ, ಸಿಗಲಿಕ್ಕೂ ಸಾಧ್ಯವಿಲ್ಲ. ಅಂಥ ಗೈಡ್ ಪರಮಾತ್ಮ ನಮಗೆ ಸಿಕ್ಕಿದ್ದಾರೆ, ಬಂದು ನಮಗೆ ಮಾರ್ಗವನ್ನು ತಿಳಿಸ್ತಿದ್ದಾರೆ. ವಾಪಸ್ ನಾವು ನಮ್ಮ ಸತ್ಯದಲ್ಲಿ ಸ್ಥಿತ ಆಗುವಂಥ ಮಾರ್ಗದರ್ಶನ ಮಾಡ್ತಿದ್ದಾರೆ. बच्चे जानते हैं बाबा हमको मुक्ति, जीवन मुक्ति, शांति और सुख का रास्ता बताते हैं. तो गेट ऑफ शांति धाम सुख धाम लिखे. विचार सागर मंथन करना होता है ना. ಬಾಬಾ ಹೇಳ್ತಾರೆ ಇಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕಾಗ್ತದ. बहुत ख्यालात चलते हैं, मुक्ति जीवन मुक्ति किसको कहा जाता है वह भी कोई को पता नहीं है. ಮುಕ್ತಿ ಅಂದರೆ ಬಹಳಷ್ಟು ಜನ ದೇಹ ಬಿಟ್ಟ ಮೇಲೇನು ಹೊರಟು ಹೋಗ್ತಾರೆ, ಅದಕ್ಕೆ ಮುಕ್ತಿ ಅಂತ ತಿಳ್ಕೊಂಡಿದ್ದಾರೆ. ಮುಕ್ತಿ ಅಂತಂದರೆ ಇದೇ ಕಲಿಯುಗದಲ್ಲಿ ಇದೇ ಶರೀರದಲ್ಲಿ ಆತ್ಮ ರೋಲ್ ಪ್ಲೇ ಮಾಡ್ತಾ ಇದ್ರೂ ಕೂಡ ಸರ್ವ ಬಂಧನಗಳಿಂದ ದೇಹಭಾನದಿಂದ ಪರೆಯಾಗಿ ಆತ್ಮ ತನ್ನ ಸ್ವತಂತ್ರವಾಗಿ ಮತ್ತು ತನ್ನ ಸ್ವಸ್ಥಿತಿಯಲ್ಲಿ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗುವುದೇ ಮುಕ್ತಿ. ಹಾಗೂ ಈ ಜೀವನದಲ್ಲಿ ರೋಲ್ ಪ್ಲೇ ಮಾಡ್ತಾ ಇದ್ದರೂ ಕೂಡ ಎಲ್ಲವನ್ನೂ ನೋಡ್ತಾ ಇದ್ದರೂ ಕೂಡ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ ಮತ್ತು ಡ್ರಾಮಾದ ಜ್ಞಾನದ ಮೂಲಕ ಇದೆಲ್ಲವನ್ನು ನೋಡ್ತಾ ಇದ್ದರೂ ಕೂಡ ಸಾಕ್ಷಿಯಾಗಿ ನೋಡ್ತಾ ಅದರ ಪ್ರಭಾವದಿಂದ ಕರ್ಮ ಮತ್ತು ಈ ಜಗತ್ತಿನ ಸೀನರೀಸ್ಗಳೆಲ್ಲ ಆಗ್ತಾ ಇರುವಂತಹ ಏರುಪೇರಿನ ಪ್ರಭಾವದಿಂದ ಮುಕ್ತಿ ಇರುವಂತಹ ಅವಸ್ಥಾ, ಇದಕ್ಕೆ ಜೀವನ್ ಮುಕ್ತಿ ಅಂತ ಕರೆಯಲಾಗ್ತದೆ. ಇದು ನೀವು ಮಕ್ಕಳಿಗೆ ಅಷ್ಟೇ ಗೊತ್ತಿದೆ, ಇದು ಜಗತ್ತಿನ ಯಾವ ಮಕ್ಕಳಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ನೈ ದುನಿಯಾ ಕಿ ಸ್ಥಾಪನಾ ಕರ್ನೆ ವಾಲಾ ಹೇ ಪತಿತ್ ಪಾವನ್ ಗಾಡ್ ಫಾದರ್. ಹೊಸ ಜಗತ್ತಿನ ಸ್ಥಾಪನೆ ಮಾಡುವಂಥವರು ಪತಿತ ಪಾವನ ಗಾಡ್ ಫಾದರೇ ಆಗಿದ್ದಾರೆ. ತೋ ಜರೂರ್ ಹಮ್ಕೋ ಇಸ್ ಪುರಾನಿ ದುನಿಯಾ ಸೆ ನಿಕಲ್ ಘರ್ ಜಾನಾ ಪಡೇನಾ. ನಾವೀಗ ಈ ಹಳೆಯ ಜಗತ್ತಿನಿಂದ ಹೊರಬಂದು ಮನೆಗೆ ಹೋಗಬೇಕಾಗಿದೆ. ಮನೆ ಅಂದರೆ ಹೈಯರ್ ಕಾನ್ಷಿಯಸ್ನ ಸೈಲೆನ್ಸ್ ಸ್ಟೇಜ್. ಅದನ್ನು ಹಳೆಯ ಜಗತ್ತು ಅಂತಂದರೆ ಹಳೆಯ ಜಗತ್ತಿನ ದೇಹಭಾನದ ಸ್ಮೃತಿಯಿಂದ ಹೊರಬಂದು ನಾವು ನಮ್ಮ ಮುಕ್ತ ಸ್ಥಿತಿಯಲ್ಲಿ ಇರೋದು. ತೋ ಯಹ ಗೇಟ್ ಹುವಾನ ಪ್ಯೂರಿಟಿ ಪೀಸ್ ಪ್ರಾಸ್ಪರಿಟಿ ಕಾ. ಬಾಬಾ ಕೋ ಯಹ ನಾಮ್ ಅಚ್ಚಾ ಲಗ್ತಾ ಹೇ. ಗೇಟ್ ಅಂತಂದರೆ ನಿಜವಾದ ಪವಿತ್ರತಾ, ಶಾಂತಿ ಹಾಗೂ ಪ್ರಾಸ್ಪರಿಟಿ, ಯಾವ ಜ್ಞಾನ ಸಂಪತ್ತಿದೆ ಇದಕ್ಕನೇ ಬಾಬಾ ಪ್ರಾಸ್ಪರಿಟಿ ಅಂತ ಹೇಳ್ತಾರೆ. अब वास्तव में उसकी ओपनिंग तो शिव बाबा करते हैं परंतु हम ब्राह्मणों द्वारा कराते हैं. ಹಾಗೆ ನೋಡಿದರೆ ಬಂದಾಗ ಬಾಬಾ ಯಾವಾಗ ಈ ಸೃಷ್ಟಿ ಮೇಲೆ ಬಂದರೂ ಆಗಲೇ ಇವೆಲ್ಲ ಗೇಟ್ಸ್ಗಳ ಓಪನ್ ಬಾಬಾ ಮಾಡಿಬಿಟ್ಟಿದ್ದಾರೆ. ಆದರೆ ಬ್ರಾಹ್ಮಣರ ಮೂಲಕ ಯಾರು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ತಮ್ಮ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿ ಬಾಬಾರ ಒಂದು ಸ್ಮೃತಿಯಲ್ಲಿದ್ದಾರೋ ಅಂಥ ಬ್ರಾಹ್ಮಣ ಮಕ್ಕಳ ಮೂಲಕ ಬಾಬಾ ಮಾಡಿಸ್ತಾರೆ. दुनिया में ओपनिंग सेरेमनी तो बहुत होती रहती है ना. कोई हॉस्पिटल की करेंगे, कोई यूनिवर्सिटी की करेंगे. यह तो एक ही बार होती है और इस समय ही होती है, इसीलिए विचार किया जाता है. ಜಗತ್ತಿನಲ್ಲೂ ಕೂಡ ಏನೇ ಆಸ್ಪತ್ರೆಗಳಿದ್ದಾವ, ಯೂನಿವರ್ಸಿಟಿ ಇದ್ದಾವೆ, ಸ್ಕೂಲ, ಯಾವುದಾದ್ರೂ ಅಂಗಡಿಗಳು ಏನೇ ಇದ್ದರೂ ಕೂಡ ಅದರದ್ದು ಓಪನಿಂಗ್ ಸೆರೆಮನಿ ಇಟ್ಟಿರ್ತಾರೆ. ಇಲ್ಲಿಯೂ ಕೂಡ ಬಾಬಾ ವಿಚಾರ ಸಾಗರ ಮಂಥನ ಮಾಡಬೇಕು. ಏನೇ ಕಾರ್ಯಕ್ರಮ ಏನಾದರೂ ಉದ್ಘಾಟನೆ ಮಾಡಬೇಕು ಅಂತಂದರೆ ಅದಕ್ಕೆ ಯಾವ ರೀತಿ ಹೆಸರಿಡಬೇಕು ಅಂತ. ಬಚ್ಚೋನೆ ಲಿಖಾ ಬ್ರಹ್ಮಾ ಬಾಬಾ ಆಕರ್ ಉದ್ಘಾಟನ್ ಕರೆ. बाप दादा दोनों को बुलाए. बाबा कहते तुम बाहर नहीं जा सकते. उद्घाटन करने के लिए जाए, विवेक नहीं कहता, कायदा भी नहीं, यह तो कोई भी खोल सकते हैं. ಬಾಬಾಗೆ ಬಹಳಷ್ಟು ಮಕ್ಕಳು ಏನಾದರೂ ಸೇವಾ ಕೇಂದ್ರ ಕಟ್ಟಡ ಆಯಿತು ಅಂತಂದರೆ ಅಥವಾ ಎಲ್ಲೇ ಬಾಬಾರ ಮಕ್ಕಳ
ಮನೆ ಅಥವಾ ದೊಡ್ಡ ದೊಡ್ಡ ಮಾಲ್ಗಳು ಏನೇ ಓಪನಿಂಗ್ ಆದಾಗ ಇಚ್ಛಾಪಡ್ತಿದ್ರು ಮಕ್ಕಳು ಬಾಪ್ ದಾದಾ ಬರಬೇಕು ಅಂತ. ಆ ಸಮಯದಲ್ಲಿ ಅವಾಗ ಸಾಕಾರದಲ್ಲಿ ಬಾಬಾ ಇದ್ದರು, ಬ್ರಹ್ಮ ಬಾಬಾನೇ ಬಂದು ಇದರ ಉದ್ಘಾಟನೆ ಮಾಡಬೇಕು ಅಂತ ಮಕ್ಕಳು ಇಷ್ಟಪಡ್ತಿದ್ರು. ಆದರೆ ಶಿವ ಬಾಬಾ ಹೇಳ್ತಿದ್ರು ಇದು ಕಾಯ್ದಾ ಇಲ್ಲ ಅಂತ. ಬ್ರಹ್ಮ ಬಾಬಾರ ವಿವೇಕನು ಹೇಳ್ತಾ ಇತ್ತು ಈ ಥರ ಹೋಗೋದು ಬೇಡ ಅಂತ. ಯಾಕಂದರೆ ಬ್ರಹ್ಮ ಬಾಬಾ ಆದಿಯಿಂದಲೇ ತಮ್ಮ ಸಂಪೂರ್ಣ ಸತ್ಯದ ಸ್ಥಿತಿಯಲ್ಲಿ ಸ್ಥಿತ ಆಗಿ ಹೈಯರ್ ಕಾನ್ಷಿಯಸ್ನಲ್ಲಿ ಇರುವ ಕಾರಣದಿಂದ ಬಾಬಾರವರಿಗೆ ತಮ್ಮನ್ನು ಶೋ ಮಾಡಿಕೊಳ್ಳುವ ಸ್ವಲ್ಪ ಇಚ್ಛೆಯೂ ಕೂಡ ಇರಲಿಲ್ಲ. ಹಾಗೂ ಪರಮಾತ್ಮ ಯಾರು ಸ್ವಯಂ ಭಗವಂತ ಇದ್ದಾರೆ, ಆ ಭಗವಂತನನ್ನು ಎಲ್ಲಿ ಬ್ರಹ್ಮ ಬಾಬಾ ಇದ್ದಾರೋ ಅಲ್ಲಿ ಶಿವ ಬಾಬಾ ಇದ್ದಾರೆ, ಬಾಪ್ ದಾದಾ ಇಬ್ಬರು. ಹಾಗಾದರೆ ಯಾವುದೋ ಒಂದು ಸ್ಥಾನದಲ್ಲಿ, ಉದಾಹರಣೆಗಾಗಿ ಎಲ್ಲೋ ನಮ್ಮೂರಲ್ಲಿ ಸಾಕ್ಷಾತ್ ಬ್ರಹ್ಮ ಬಾಬಾ ಬಂದರು, ಅವ್ರ ಜೊತೆ ಶಿವ ಬಾಬಾ ಅದಾರಂದ್ರೆ ಅಲ್ಲಿ ಎಷ್ಟೊಂದು ಜನ ಉದ್ಘಾಟನೆಯಲ್ಲಿ ಇರ್ತಾರೆ. ಆದರೆ ಪರಂಪಿತ ಸಾಕ್ಷಾತ್ ಪರಮಾತ್ಮನನ್ನು ದರ್ಶನ ಮಾಡೋದು ಅಂತಂದರೆ ಕೆಲವೊಂದು ಮುಖ್ಯ ಕ್ರೈಟೀರಿಯಾ ಏನಿರ್ತದೆ, ಮುಖ್ಯ ನಿಯಮಗಳು, ಮುಖ್ಯ ಬೇಸಿಕ್ ನಾಲೇಜ್ ಏನು ಬೇಕು ಅದು ಜರೂರಿ ಇದೆ. ಒಬ್ಬ ಸಂತರನ್ನು ಭೇಟಿ ಆಗಬೇಕು ಅಂತಂದ್ರೇ ಎಷ್ಟೊಂದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡಿರ್ತಾರೆ. ಇನ್ನು ಒಂದು ಬರೀ ಜಸ್ಟ್ ಸ್ಕೂಲಿಗೆ ಎಂಟ್ರ್ ಆಗಬೇಕು ಅಂದರೆ ಮಕ್ಕಳಿಗೆ ಟೆಸ್ಟ್ ಪೇಪರ್ ಇಡ್ತಾರೆ, ಆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾಗ್ತದ, ಜಸ್ಟ್ ಒಂದು ಸಾಧಾರಣ ಸ್ಕೂಲ್. ಇನ್ನು ಪರಮಾತ್ಮನನ್ನು ಭೇಟಿ ಆಗಬೇಕು ಅಂತಂದರೆ ಎಟ್ಲೀಸ್ಟ್ ಆತ್ಮಜ್ಞಾನದ ಅರಿವು ಬೇಕಾಗ್ತದ, ಇಲ್ಲ ಬ್ರಹ್ಮಚರ್ಯದ ಪಾಲನೆ ಬೇಕಾಗ್ತದ. ಅದಕ್ಕಾಗಿ ಬಾಬಾ ಡೈರೆಕ್ಟಾಗಿ ಪರಮಾತ್ಮನ ಒಂದು ದರ್ಶನ ಮಾಡಿಸ್ಲಿಕ್ಕೆ ಏನು ಬೇಸಿಕ್ ಕ್ರೈಟೀರಿಯಾ ಇದೆ ಇದು ಇಲ್ಲ ಅಂತಂದ್ರೆ ಅದ್ರದ್ದು ವ್ಯಾಲ್ಯೂ, ಭಗವಂತನ ದರ್ಶನದ ವ್ಯಾಲ್ಯೂ ಇವರಿಗೆ ಆಗೋದಿಲ್ಲ. ಅದಕ್ಕಾಗಿ ಒಂದು ಮಂದಿರದಲ್ಲಿ ದರ್ಶನ ಪಡೀಲಿಕ್ಕೆ ಎಷ್ಟೊಂದು ಶುಚಿತ್ವದಿಂದ ಎಷ್ಟೊಂದು ಕಷ್ಟಪಟ್ಟು ಹೋಗ್ತಾರೆ. ಇನ್ನು ಭಗವಂತನನ್ನು ಎಲ್ಲಿ ಬೇಕಾದಲ್ಲಿ ಯಾರು ಬೇಕಾದವರು ಭೇಟಿ ಆಗೋದು ಅಂತಂದ್ರೆ ಹಾಗೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮ ಬಾಬಾ ಎಲ್ಲೂ ಬರ್ತಿರಲಿಲ್ಲ. ಅಖಬಾರ್ ಮೇ ಬಿ ಪಡೆಗಾ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯ यह नाम भी बड़ा अच्छा है ना, प्रजापिता तो सबका बाबा हो गया, वह कोई कम है क्या? ಪ್ರಜಾಪಿತ ಬ್ರಹ್ಮ ಬಾಬಾ ಯಾರಿಂದಾದರೂ ಕಡಿಮದಾರೇನು ಅಂತ ಕೇಳ್ತಾರೆ ಬಾಬಾ. ಆದರೂ ಸಹ ಬಾಬಾ ಎಂದಿಗೂ ಕೂಡ ತಾವು ತಮ್ಮನ್ನು ಓಪನಿಂಗ್ನಲ್ಲಿ ಕರ್ಕೊಂಡು ಹೋಗಬೇಕು ಅಥವಾ ಏನಾದರೂ ಕಾರ್ಯ ಮುಂದೆ ನಿಂತು ಮಾಡಬೇಕು ಅಂತ ಬಾಬಾ ಎಂದೂ ಬಯಸ್ತಿರಲಿಲ್ಲ. ಬದಲಾಗಿ ಇದನ್ನೆಲ್ಲ ಮಕ್ಕಳ ಮೂಲಕ ಮಾಡಿಸ್ಬೇಕಂತಲೇ ಬಯಸ್ತಿದ್ರು. बुद्धि में रहना चाहिए ना, हम स्वर्ग की स्थापना कर रहे हैं तो कितना पुरुषार्थ कर श्रीमत पर चलना चाहिए. ಬಾಬಾ ಹೇಳ್ತಾರೆ, ಬುದ್ಧಿಯಲ್ಲಿ ಇದು ನಡಿಬೇಕು, ಸ್ವರ್ಗದ ಸ್ಥಾಪನೆ ನಡೀತಾ ಇದೆ. ಸ್ವರ್ಗದ ಸ್ಥಾಪನೆ ಮೊದಲೆಲ್ಲಿ ನಡೀತಾ ಇದೆ? ಆತ್ಮನಲ್ಲಿ, ಮನಸ್ಸಿನಲ್ಲಿ ಸ್ವರ್ಗದ ಸ್ಥಾಪನೆ ನಡೀತಾ ಇದೆ ಆಂತರಿಕವಾಗಿ. ಎಷ್ಟೊಂದು ಪುರುಷಾರ್ಥ ಮಾಡಬೇಕಾಗ್ತದ, ಎಷ್ಟೊಂದು ಶ್ರೀಮತದನುಸಾರ ನಡಿಬೇಕಾಗ್ತದೆ. ಶ್ರೀಮತ ಅಂದರೆ ಮೊದಲನೇ ಶ್ರೀಮತ, ತನ್ನನ್ನು ದೇಹಭಾನದಿಂದ ಪರೆ ಮಾಡಿಕೊಂಡು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ತಂದೆ ನೆನಪು ಮಾಡೋದು. ವರ್ತಮಾನ ಸಮಯ ಮನಸಾ ವಾಚಾ ಕರ್ಮಣ ಸಬ್ಸೆ ಅಚ್ಚಾ ಕರಮ್ ತೋ ಏಕಿ ಹೇ ಅಂಧೋಂಕಿ ಲಾಠಿ ಬನ್ನ. ಅಂಧರಿಗೆ ಉರುಗೋಲಾಗೋದು ಅಂದರೆ ಯಾರು ದೇಹಭಾನದಲ್ಲಿದ್ದಾರೆ, ಯಾರು ಸಫರಿಂಗ್ ಮಾರ್ಗದಲ್ಲಿ ತಮ್ಮನ್ನು ತಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅದರಿಂದ ಹೊರಗೆ ಬರಬೇಕು ಅಂದ್ಕೊಂಡಿದ್ದಾರೆ, ಅಂಥ ಆತ್ಮರನ್ನು ಮೇಲೆತ್ತೋದಕ್ಕೆ ಮತ್ತು ಆತ್ಮಸ್ಥಿತಿಯಲ್ಲಿ ಸ್ಥಿತ ಮಾಡಿಸಿ ಪರಮಾತ್ಮನ ಆಸ್ತಿಗೆ ಯೋಗ್ಯ ಮಾಡೋದಕ್ಕಾಗಿ ಮನಸ್ಸಿನ ಮೂಲಕ, ತಮ್ಮ ವಾಚಾದ ಮೂಲಕ, ಕರ್ಮದ ಮೂಲಕ, ವಿವಿಧ ರೀತಿಯ ಕರ್ಮಣಾ ಸೇವಾ, ಈ ಸೇವೆಯ ಮೂಲಕ ಆತ್ಮಗಳ ಜಾಗೃತಿ ಮಾಡೋದೇನಿದೆಯಲ್ಲ ಇದು ಎಲ್ಲಕ್ಕಿಂತ ಅತಿ ಉತ್ತಮವಾದಂತಹ ಸೇವೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಗಾಯನ ಇದೆ, ಗಾತೆ ಭಿ ಹೈ ನಾ, ಹೇ ಪ್ರಭು ಅಂಧೋಂ ಕಿ ಲಾಟಿ ಸಬ್ ಅಂಧೇ ಹಿ ಅಂಧೇ ಹೇ ತೋ ಬಾಬಾ ಆಕರ್ ಲಾಟಿ ಬಂತೆ ಹೇ. ಈ ಜಗತ್ತಿನಲ್ಲಿ ಅದಕ್ಕೆ ಗಾಯನ ಮಾಡಿದ್ರು, ಹೇ ಪ್ರಭು, ಹೇ ಕುರುಡರ ಒಂದು ದಾರಿ ತೋರಿಸುವಂಥ ಭಗವಂತ, ಬೆಳಕು ತೋರಿಸುವಂಥವನೇ ಅಂತ ಕರೆದ್ರು. ಯಾಕೆ ಅಂದರೆ ಈ ಜಗತ್ತಿನಲ್ಲಿ ಎಲ್ಲರೂ ಕುರುಡರದಾರ. ಕುರುಡರಿಗೆ ಊರುಗೋಲಾಗಿ ಶಿವಬಾಬಾ ಬಂದಿದ್ದಾರೆ. ज्ञान का तीसरा नेत्र देते हैं जिससे तुम स्वर्ग में नंबरवार पुरुषार्थानुसार जाते हो. ಬಾಬಾ ಕಣ್ ತೆಗೆಯೋದಕ್ಕಾಗಿ ಎಲ್ಲರ ಕುರುಡುತನವನ್ನು ಅರ್ಥಾತ್ ಅಜ್ಞಾನದ ಅಂಧಕಾರವನ್ನು, ಕತ್ತಲೆಯನ್ನು ದೂರ ಮಾಡಲಿಕ್ಕೆ ಬಾಬಾ ಜ್ಞಾನದ 3ನೇ ನೇತ್ರವನ್ನು ಕೊಡ್ತಾರೆ. ಅದರಿಂದ ಸ್ವರ್ಗದಲ್ಲಿ ನಂಬರ್ವಾರ್ ಪುರುಷಾರ್ಥಾನುಸಾರ ತಾವು ಹೊರಡ್ತೀರಿ. ನಂಬರ್ವಾರ್ ತೋ ಹೇ ಹಿ,
ये बहुत बड़ी बेहद की ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ है. ಇದು ಬೇಹದ್ದಿನ ಆಸ್ಪತ್ರೆನೂ ಆಗಿದೆ, ಯೂನಿವರ್ಸಿಟಿನೂ ಆಗಿದೆ ಅಂತಾರೆ ಬಾಬಾ. ಅಂದರೆ ಇದು ಬೇಹದ್ದಿನ ಜಗತ್ತಿನ ಸರ್ವ ಆತ್ಮರಿಗಾಗಿ ಆಸ್ಪತ್ರೆಯಾಗಿದೆ. ಯಾಕಂದರೆ ಈ ಆಸ್ಪತ್ರೆಯಲ್ಲಿ ಜನ್ಮ ಜನ್ಮಾಂತರದಿಂದ ಮನಸ್ಸಿನಲ್ಲಿ ತುಂಬಿದ ಹಳೆಯ ಬಿಲೀಫ್ ಸಿಸ್ಟಮ್ ಹೊರಟು ಹೋಗ್ತದೆ. ಹಳೆಯ ಸಂಸ್ಕಾರಗಳು, ಹಳೆಯ ಸ್ಮೃತಿಗಳು ಮತ್ತು ಹಳೆಯ ದೇಹಭಾನದ ಎಲ್ಲ ಹಿಸ್ಟ್ರಿ ಏನಿದೆ ಇಲ್ಲಿ ಸತ್ತು ಸಮಾಪ್ತ ಆಗ್ತದೆ, ಸ್ವಚ್ಛ ಆಗ್ತದೆ. ಇದಕ್ಕೆ ಹಾಸ್ಪಿಟಲ್ ಅಂತ ಹೇಳ್ತಾರೆ ಬಾಬಾ. ಯೂನಿವರ್ಸಿಟಿ ಅಂತಂದರೆ ಇಲ್ಲಿ ಓದಿ ನಾವು ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಪದವಿಯನ್ನು ಪಡ್ಕೊಳ್ತೀವಿ ಇದೇ ಸಮಯದಲ್ಲಿ. ಅದಕ್ಕಾಗಿ ಇದಕ್ಕೆ ಯೂನಿವರ್ಸಿಟಿ ಅಂತಲೂ ಹೇಳಲಾಗ್ತದೆ. ಸಮझाया जाता है ಆತ್ಮಾओं का ಬಾಬಾ ಪರಂಪಿತ ಪರಮಾತ್ಮ ಪತಿತ್ ಪಾವನ್ ಹೇ. ಇಲ್ಲಿ ತಿಳಿಸ್ಕೊಡ್ಲಾಗ್ತದೆ ನಮ್ಮೆಲ್ಲರ ಆತ್ಮದ ತಂದೆ ಪರಂಪಿತ ಪರಮಾತ್ಮ ಶಿವಬಾಬಾ ಒಬ್ಬರೇ ಇದ್ದಾರೆ. समझाया जाता आत्माओं का बाप परमपिता परमात्मा है. तुम उस बाबा को याद करो तो सुखधाम में चले जाएंगे. यह है हेल, इनको हेवन नहीं कहेंगे. ಇದು ನರಕ ಅಂತ ಹೇಳ್ತಾರೆ ಬಾಬಾ. ಯಾಕಂದರೆ ಇಲ್ಲಿ ಎಲ್ಲರೂ ದೇಹಭಾನದಲ್ಲಿದ್ದಾರೆ. ಇಲ್ಲಿ ಕಲಿಯುಗದ ಅನುಸಾರ ಸೀನ್ ನಡೀತಾ ಇದೆ. ದೇಹಭಾನದ ಕಾರಣದಿಂದ ಬಾಬಾ ಹೇಳ್ತಾರೆ ಇದು ನರಕಾಗಿದೆ. ಹೆವೆನ್ ಮೇ ಹೇ ಹಿ ಏಕ್ ಧರ್ಮ, ಭಾರತ್ ಸ್ವರ್ಗತಾ ದೂಸರಾ ಕೋಯಿ ಧರ್ಮ ನಹಿತಾ. ಸ್ವರ್ಗ ಅಂತ ಎದಕ್ಕೆ ಹೇಳಾಗ್ತದೆ? ಎಲ್ಲಿ ಒಂದು ಧರ್ಮ ಇರ್ತದೆ. ಒಂದು ಧರ್ಮ ಅಂತಂದರೆ ಆತ್ಮಧರ್ಮ, ಶಾಂತಿಯ ಧರ್ಮ. ಅದಕ್ಕಾಗಿಯೇ ಅಲ್ಲಿ ಸತ್ಯುಗದಲ್ಲಿ ಇನ್ನೊಂದು ಧರ್ಮನೇ ಇರೋದಿಲ್ಲ. ಯಹ ಸಿರ್ಫ್ ಯಾದ್ ಕರೆ ಯಹ ಭಿ ಮನ್ ಮನಾಭವ ಹೇ. ಇಷ್ಟು ನೆನಪು ಮಾಡಿಕೊಂಡ್ರೂ ಕೂಡ ಸತ್ಯುಗದಲ್ಲಿ ಒಂದೇ ಧರ್ಮ ಇರ್ತದ. ಸತ್ಯುಗ ಸುಖಧಾಮ ಆಗಿದೆ, ಸ್ವರ್ಗ ಇತ್ತು. ಅಲ್ಲಿ ಬೇರೆ ಯಾವ ಧರ್ಮ ಆಗಲಿ ಮತ್ತು ಅನ್ಯ ಮತಗಳಾಗಲಿ ಇರಲಿಲ್ಲ ಅಂತ ಆತ್ಮಕ್ಕೆ ರಿಲೇಟ್ ಆಗಿರುವಂತಹ ಯಾವುದೇ ರೀತಿಯ ಜ್ಞಾನದ ಮಾತುಗಳು, ಬಾಬಾ ನುಡಿಸಿರುವಂತಹ ಮಾತುಗಳ ಚಿಂತನೆಯೂ ಕೂಡ ಮನ್ಮನಾಭವವಾಗಿದೆ ಅಂತಾರೆ ಬಾಬಾ. ऐसे बाबा का बनकर फिर भी इतनी खुशी में नहीं रहते, घुटके खाते रहते. माया घड़ी घड़ी बहुत घुटके खिलाती है. ಶಿವ ಬಾಬಾ ಕಿ ಯಾದ್ ಬುಲಾ ದೇತಿ ಹೇ. ಇಂಥ ಬಾಬಾ ಬುದ್ಧಿಯಲ್ಲಿ ಇಂಥ ಬಾಬಾರ ಸಿಕ್ಕಾರತ್ತಂದ್ರೆ ನಿಮಗೆ ಖುಷಿ ಇರೋದಿಲ್ಲ ತಂದ್ರೆ ಏನು? ಮಾಯಾ ನಿಮ್ಮ ಖುಷಿಯನ್ನೇ ದೂರ ಮಾಡಿಬಿಡ್ತದಲ್ಲ ಅಂತಾರೆ ಬಾಬಾ. ಬಾಬನ ಮಗುವಾಗಿ ಖುಷಿಯಲ್ಲಿ ಇರೋದಿಲ್ಲ ಅಂತಂದ್ರೆ ಏನು? बाबा गुटका खिलाते हैं ज्ञान सागर में, माया फिर गुटका खिलाती है विषय सागर में. बड़ा खुशी से गुटका खाने लग पड़ते हैं. ಬಾಬಾ ಹೇಳ್ತಾರೆ, ಬಾಬಾ ಜ್ಞಾನ ಸಾಗರದಲ್ಲಿ ಮುಳುಗಿಸ್ಲಿಕ್ಕೆ ನೋಡ್ತಾರೆ, ಮಾಯಾ ವಿಷಯ ಸಾಗರದಲ್ಲಿ ಮುಳುಗಿಸ್ತದೆ. ಅಲ್ಲಿಯೂ ಕೂಡ ಭಾಳ ಖುಷಿಯಿಂದ ಮುಳುಗಿಬಿಡ್ತಾರೆ ಅಂತಾರೆ ಬಾಬಾ. ಬಾಬಾ ಕೇತೆ ಹೇ ಶಿವ ಬಾಬಾಕ್ಕೂ ಯಾದ್ ಕರೋ, ಮಾಯಾ ಫಿರ್ ಬುಲಾ ದೇತಿ ಹೇ. ಶಿವಬಾಬಾ ಯಾವಾಗಲೂ ಕೂಡ ಆತ್ಮ ಉನ್ನತಿಗಾಗಿ, ಆತ್ಮ ಸುಖ ಪ್ರಾಪ್ತಿಗಾಗಿ ತಮ್ಮ ನೆನಪು ಮಾಡಲಿಕ್ಕೆ ಹೇಳ್ತಾರೆ. ಆದರೆ ಮಾಯಾ ಮರೆಸಿಬಿಡ್ತದೆ. ಬಾಬಾ ಕೋ ಯಾದ್ ನಹಿ ಕರ್ತೆ, ಬಾಬಾ ಕೋ ಜಾನ್ತೆ ಹಿ ನಹಿ. ದುಃಖ ಹರ್ತಾ ಸುಖ ಕರ್ತಾ ತೋ ಪರಂಪಿತ ಪರಮಾತ್ಮ ಹೇನ. ಎಲ್ಲರ ದುಃಖ ಹರಣೆ ಮಾಡಿ ಸುಖ ಕೊಡುವಂಥ ತಂದೆ ಕೇವಲ ಒಬ್ಬ ಶಿವಬಾಬಾ ಮಾತ್ರ ಇದ್ದಾರೆ. ಬಾಬಾ ಸಮझाते हैं बच्चे, तुम्हें मन सा वाचा कर्मणा बहुत बहुत ध्यान रखना है. कभी भी कोई तुम्हें क्रोध नहीं आना चाहिए. क्रोध पहले मनसा में आता, फिर वाचा और कर्मणा में भी आ जाता. यह 3 खिड़कियां हैं. इसीलिए बाबा समझाते हैं, मीठे बच्चे वाचा अधिक नहीं चलाओ, शांत में रहो. वाचा में आए तो कर्मणा में भी आ जाएगा. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಮನಸ ವಾಚ ಕರ್ಮಣ ಬಹಳ ಗಮನ ಕೊಡಬೇಕಾಗಿದೆ. ಮಕ್ಕಳೇ, ಎಂದಿಗೂ ತಾವು ಕ್ರೋಧವನ್ನು ಮಾಡಬಾರ್ದು. ಕ್ರೋಧ ಮೊದಲು ಮನಸ್ಸಿನಲ್ಲಿ ಬರ್ತದೆ, ನಂತರ ಶಬ್ದದಲ್ಲಿ ಬರ್ತದೆ ಮತ್ತು ಕರ್ಮದಲ್ಲಿ ಆಗಿ ಹೋಗ್ತದೆ. ಇವು 3 ಮುಖ್ಯ ಕಿಡಿಕಿಗಳಿರೋದ್ರಿಂದ ಇವು ಏನೂ ಒಳಗಿನ ಜ್ಞಾನ ಸೋರಿ ಹೋಗದಂತೆ ಗಮನ ವಹಿಸಬೇಕು ಅಂತಾರೆ ಬಾಬಾ. ಮಧುರ ಮಕ್ಕಳೇ, ಮಾತು ಕೂಡ ಹೆಚ್ಚಿಗೆ ಆಡಬಾರ್ದು, ಹೆಚ್ಚು ಶಾಂತಿಯಲ್ಲಿರಬೇಕು ಅಂತಾರೆ ಬಾಬಾ. यह महाभारत लड़ाई भी घेट खोलती है. बाबा का विचार सागर मंथन तो चलता है ना, क्या नाम रखे. ಬಾಬಾ ಹೇಳ್ತಾರೆ, ಮಹಾಭಾರತದ ಯುದ್ಧನೂ ಕೂಡ ಗೇಟ್ ತೆಗಿಲಿಕ್ಕೆ ಕಾರಣ ಆಗ್ತದೆ. ಮಹಾಭಾರತ ಯುದ್ಧ ಅಂದರೆ ಹೊರಗಿನ ಯುದ್ಧ ಅಲ್ಲ, ಹೊರಗಡೆ
ಅಸ್ತ್ರಶಸ್ತ್ರಗಳನ್ನು ಹಿಡಿದು ಸಹೋದರರು ಜಗಳ ಮಾಡುವಂಥದ್ದು. ಬಾಬಾ ಹೇಳೋದು ಯಾವುದು ಮಾಯಾ ಮನಸ್ಸಿನಲ್ಲಿ, ಲಿಮಿಟೆಡ್ ಮನಸ್ಸಿನಲ್ಲಿ ದ್ವಾಪರ ಯುಗದಿಂದ ಇಲ್ಲಿಯವರೆಗೆ ಅಕ್ಷೋಹಿಣಿ ಸೇನೆಯ ರೂಪದಲ್ಲಿ ಏನು ಅಶುದ್ಧ ವ್ಯರ್ಥ ವಿಚಾರಗಳ ಸಂಗ್ರಹ ತುಂಬಿದೆ, ಅವುಗಳ ಯುದ್ಧ, ಅದೇ ಮಹಾಭಾರತ ಯುದ್ಧ. ಈ ಯುದ್ಧದಿಂದ ಅರ್ಥಾತ್ ಇದರ ಮೇಲೆ ವಿಜಯ ಆಗೋದ್ರಿಂದ ಸ್ವರ್ಗಕ್ಕೆ ಹೋಗುವ, ವಾಪಸ್ ಪರಂಧಾಮಕ್ಕೆ ಹೋಗುವ, ಅರ್ಥಾತ್ ಶಾಂತಿಯಲ್ಲಿ ಸ್ಥಿತ ಆಗುವ ಹಾಗೂ ಸಂಪೂರ್ಣ ಸುಖದ ಅನುಭವಿಯಾಗುವಂಥ ಗೇಟ್ ಓಪನ್ ಆಗ್ತದೆ. अब तुम समझते हो पतित को पावन बनाना माना ನರಕವಾಸಿ ಕೋ ಸ್ವರ್ಗವಾಸಿ ಬನಾನಾ. ಮಕ್ಕಳೇ, ಇದು ನಿಮಗೆ ಗೊತ್ತಿದೆ. ಪತಿತರನ್ನ ಪಾವನ್ ಮಾಡೋದಂದ್ರೇನು? ನರಕವಾಸಿ ದುಃಖಿಯಾಗಿರುವ ದೇಹಬಾನದಲ್ಲಿರುವಂಥವರನ್ನ ಸುಖಿ ಆತ್ಮ ಸ್ವರೂಪಿಯನ್ನಾಗಿ ಮಾಡೋದು, ಇದಕ್ಕೆ ಸ್ವರ್ಗವಾಸಿ ಮಾಡೋದು ಅಂತ ಹೇಳಲಾಗ್ತದೆ. ದೇವತಾಯೇ ಪಾವನ್ ಹೇ ತಬ್ ತೋ ಉನ್ಕೆ ಆಗೆ ಮಾಥಾ ಟೇಕ್ತೆ ಹೇ. ದೇವತೆಗಳು ಪಾವನ ಇದ್ದರು, ಅದಕ್ಕಾಗಿ ಅಪವಿತ್ರ ಇರುವಂಥವರು ದೇವತೆಗಳ ಮುಂದೆ ಹೋಗಿ ನಮಸ್ಕಾರ ಮಾಡ್ತಾರೆ. ತುಮ್ ಅಭಿ ಕಿಸ್ಕೋ ಮಾಥಾ ನಹಿ ಟೇಕ್ ಸಕ್ತೆ ಹೋ. ಈಗ ತಾವು ಮಕ್ಕಳು ಯಾರಿಗೂ ಕಾಲಿಗೆ ತಮ್ಮ ತಲೆಯನ್ನು ಸ್ಪರ್ಶ ಮಾಡುವ ಹಾಗಿಲ್ಲ. ಕಾಯ್ದಾ ನಹಿ ಹೇ, ಬಾಕಿ युक्ति से चलना होता. साधु लोग अपने को ऊंच पवित्र समझते, औरों को अपवित्र नीच समझते. तुम भल जानते हो हम सबसे ऊंच है, परंतु कोई हाथ जोड़े तो रिस्पॉन्ड देना पड़े. ಬಾಬಾ ಹೇಳ್ತಾರೆ, ಯಾರು ಯಾರು ಸಾಕ್ಷಾತ್ ಈ ಸೃಷ್ಟಿಯ ರಚಯಿತ ಆಗಿದ್ದಾರೆ ಪರಮಾತ್ಮ, ಪರಮಾತ್ಮನ ಸಂತಾನರಾದಂಥ ನಾವು ಆತ್ಮರ ಶುದ್ಧ ಮನಸ್ಸಿನಿಂದ ಸಂಕಲ್ಪದಿಂದ ಈ ಸೃಷ್ಟಿಯ ರಚನೆಯಾಗಿದೆ. ಈ ಸೃಷ್ಟಿಯ ರಚನೆಯೊಳಗೆ ಯಾರಾದರೂ ಒಬ್ಬ ಕ್ಯಾರೆಕ್ಟರ್ ರೋಲ್ ಅವರು ಶ್ರೇಷ್ಠ ಸ್ಥಿತಿಯಲ್ಲಿದ್ದಾರಂತ ತಿಳ್ಕೊಂಡು, ಅಥವಾ ನಮ್ಮ ಕ್ಯಾರೆಕ್ಟರ್ಗಿಂತ ಅವ್ರ ಶರೀರದ ವಯಸ್ಸು ಹೆಚ್ಚಿಗೆ ಇದೆ ಅಂತಲೂ ನಾವೇನಾದರೂ ನಮ್ಮ ತಲೆಯನ್ನು ಬಾಗ್ತೀವಿ ಅಂತಂದರೆ ಬಾಬಾ ಹೇಳ್ತಾರೆ ಸ್ಥೂಲ ರೂಪದಲ್ಲಿ ಅವರಿನ್ನೂ ದೇಹಭಾನದಲ್ಲೇ ಇದ್ದಾರೆ ಅಂತ ಅರ್ಥ. ಯಾರು ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿರ್ತಾರೆ ಅವರೆಂದಿಗೂ ಕೂಡ ಇನ್ನೊಬ್ಬರಿಗೆ ತಲೆ ಬಾಗೋದಿಲ್ಲ. ಯಾಕೆ ಈ ಮಾತು ಹೇಳ್ತಾರೆ ಬಾಬಾ ಅಂದರೆ, ಆತ್ಮ ನೆಕ್ಸ್ಟ್ ಟು ಗಾಡ್ ಇದೆ, ಅರ್ಥಾತ್ ಬಾಪ್ ಸಮಾನ ಸ್ಥಿತಿಯಲ್ಲಿದೆ. ಇಂಥ ಪರಮಾತ್ಮನ ಸಂತಾನ ಈ ಸ್ಮೃತಿಯಲ್ಲಿರುವಂಥ ಆತ್ಮರು ಪತಿತ ದೇಹದಾರಿಗಳ ಪಾದಗಳಿಗೆ ಎಂದೂ ತಮ್ಮ ಹಣೆಯನ್ನು ಹಚ್ಚಬಾರ್ದು ಅಂತಾರೆ. ಆದರೆ ಸಾಧು ಸಂತರು ತಮಗೆ ಭಾಳ ಮಹಾನ್, ತಾವು ಭಾಳ ಶ್ರೇಷ್ಠ, ಉಳಿದವರು ಕನಿಷ್ಠ ಅಂತ ತಿಳ್ಕೊಳ್ತಾರೆ. ಯಾರಾದರೂ ತಮಗೆ ಕೈ ಜೋಡಿಸಿದ್ರು ಅಂತಂದ್ರೆ ಯುಕ್ತಿಯಿಂದ ನಡಿಬೇಕು, ತಾವು ಕೂಡ ಕೈ ಜೋಡಿಸ್ಬೋದು, ಆದರೆ ತಮ್ಮ ಹಣೆಯನ್ನು ಯಾರ ಪಾದಗಳಿಗೂ ಸ್ಪರ್ಶ ಮಾಡಬಾರ್ದು ಅಂತಾರೆ ಬಾಬಾ. ಇದು ನಿಯಮವೇ ಇಲ್ಲ. यहाँ तुमको एम ऑब्जेक्ट का साक्षात्कार तो होता ही है, फिर तुम बाबा को स्वर्ग को बहुत याद करेंगे. ಬಾಬಾ ಹೇಳ್ತಾರೆ, ನಿಮಗೆ ಗುರಿ ಉದ್ದೇಶ ಏನಿದೆಯಲ್ಲ ಶ್ರೀ ಲಕ್ಷ್ಮೀನಾರಾಯಣರ ಅಥವಾ ಬಾಪ್ ಸಮಾನ ಆಗುವ ಸ್ಥಿತಿಯ ಸಾಕ್ಷಾತ್ಕಾರ ತಮಗಾಗ್ತದ ಮತ್ತು ಸ್ವರ್ಗವನ್ನು ನೆನಪು ಮಾಡ್ತೀರಿ ನೀವು. घड़ी घड़ी देखते रहेंगे, जो बाबा की याद में और ज्ञान में मस्त होंगे वही अंत की सभी सीनरी देख सकेंगे. ಬಾಬಾ ಹೇಳ್ತಾರೆ, ಯಾರು ಈ ಸಮಯದಲ್ಲಿ ಒಂದು ಬಾಬಾರ್ ನೆನಪು, ಎರಡನೇದು ಜ್ಞಾನದಲ್ಲಿ ಮಸ್ತಾಗಿರ್ತಾರೆ, ಅಂಥವರೇ ಅಂತಿಮದ ಸೀನರೀಸ್ಗಳನ್ನು ನೋಡಲಿಕ್ಕೆ ಸಾಧ್ಯತೆ. ಬಡಿ ಮಂಜಿಲ್ ಹೇ, अपने को आत्मा समझ बाबा को याद करना मासी का घर नहीं है. ಬಾಬಾ ಹೇಳ್ತಾರೆ, ಆತ್ಮಸ್ಥಿತಿ ಇದು ಮುಕ್ತಿಯ ಸ್ಥಿತಿ, ಜೀವನ್ ಮುಕ್ತಿಯ ಸ್ಥಿತಿ ಇರೋದ್ರಿಂದ ಆತ್ಮದ ನಾಲೆಡ್ಜ್ ಅನೇಕರಿಗೆ ಸಿಗ್ಬೋದು. ಆದರೆ ಯಾವುದು ಆತ್ಮ ಅಂತ ಅನುಭವ ಮಾಡಿ ಆತ್ಮವಾನಾಗಿ ಆತ್ಮಿಕತೆಯಲ್ಲಿ ಸ್ಥಿತ ಆಗಿ ಪರಮಾತ್ಮ ತಂದೆ ನೆನಪು ಮಾಡೋದು, ಇದು ಚಿಕ್ಕಮ್ಮನ ಮನೆಯಲ್ಲಿ ಇದ್ದು ಬಂದಷ್ಟು ಸರಳ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಅಂದರೆ ಇಲ್ಲಿಯೂ ಕೂಡ ಬಹಳ ಪರಿಶ್ರಮ ಇದೆ. ಬಹುತ್ ಮೆಹನತ್ ಹೇ, ಯಾದ್ ಹೀ ಮುಖ್ಯ ಹೇ. ಬಾಬಾರ ನೆನಪು, ಆತ್ಮದ ನೆನಪೇ ಬಹಳ ಮುಖ್ಯ ಇದೆ. ಜೈಸೆ ಬಾಬಾ ದಿವ್ಯ ದೃಷ್ಟಿ ದಾತಾ ಹೇ ತೋ ಸ್ವಯಂ ಅಪ್ನೆ ಲಿಯೇ ದಿವ್ಯ ದೃಷ್ಟಿ ದಾತಾ ಬನ್ ಜಾಯೆಂಗೆ. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಹೇಗೆ ಬಾಬಾ ದಿವ್ಯ ದೃಷ್ಟಿ ದಾತಾ ಇದ್ದಾರೆ ಅಂದರೆ ಬಾಬಾ ಯಾವಾಗ ಯಾರ ದೃಷ್ಟಿಯನ್ನು ಓಪನ್ ಮಾಡ್ತಾರೋ
ಆಗ್ಲೇ ಅವ್ರ ದೃಷ್ಟಿ ಓಪನ್ ಆಗ್ತದೆ. ನಾವೆಲ್ಲ ಹೀಗೆ ಅನ್ಕೋತೀವಿ, ನಮ್ಮ ತಾಯಿ ಜ್ಞಾನದಲ್ಲಿ ಬರಬೇಕು, ನಮ್ಮ ಚಿಕ್ಕಮ್ಮ ಜ್ಞಾನದಲ್ಲಿ ಬರಬೇಕು, ನಮ್ಮ ದೊಡ್ಡಪ್ಪ ಜ್ಞಾನಕ್ಕೆ ಬರಬೇಕು, ನನ್ನ ಸ್ನೇಹಿತರ ಜ್ಞಾನದಲ್ಲಿ ಬರಬೇಕು ಅಂತ. ಆದರೆ ಅದು ನಮ್ಮ ಚಾಯ್ಸ್ ಅಲ್ಲ. ಬನಿ ಬನಾಯಿ ಡ್ರಾಮಾದಲ್ಲಿ ಅವರು ಜ್ಞಾನದಲ್ಲಿ ಬರುವುದಿತ್ತು ಅಂತಂದರೆ ಬರ್ತಾರೆ, ಅವರಿಗೆ ಬಾಬಾ ದಿವ್ಯ ದೃಷ್ಟಿಯನ್ನು ಕೊಡ್ತಾರೆ. ಆದರೆ ಈಗ ಬಾಬಾ ಹೇಳ್ತಾರೆ, ಸ್ವಯಂ ಅಪ್ನೇ ಲಿಯೇ ದಿವ್ಯ ದೃಷ್ಟಿ ದಾತಾ ಬನ್ ಜಾಯೆಂಗೆ. ಯಾರು ಯೋಗದಲ್ಲಿ ಜ್ಞಾನದಲ್ಲಿ ಮಸ್ತಾಗಿರ್ತಾರೆ, ಆತ್ಮಸ್ಥಿತಿಯ ಅಭ್ಯಾಸ ಮಾಡುವ ಬಹಳ ಪರಿಶ್ರಮ ಪಡ್ತಾರೋ ಅವರು ತಮಗಾಗಿ ದಿವ್ಯ ದೃಷ್ಟಿ ದಾತ ಆಗ್ತಾರೆ. ಅಂದರೆ ತಮ್ಮ ಆತ್ಮದ ದಿವ್ಯ ಸಾಕ್ಷಾತ್ಕಾರವನ್ನು ಸ್ವಯಂ ಅವರು ನಿರಂತರ ಮಾಡ್ಕೊಳ್ತಾ ಇರ್ತಾರೆ. ನಿರಂತರ ಅವರಿಗೆ ಆತ್ಮ ಸಾಕ್ಷಾತ್ಕಾರ, ಆತ್ಮದ ಸತ್ಯ ಅನುಭವ, ಆ ಸೈಲೆಂಟ್ ಸ್ಟೇಜ್ನ ಅನುಭೂತಿ ಆಗ್ತಾನೇ ಇರ್ತದೆ. जैसे भक्ति मार्ग में तीव्र वेग से याद करते हैं तो साक्षात्कार होता है. ಭಕ್ತಿಯಲ್ಲೂ ಕೂಡ ಭಾಳ ತೀವ್ರ ವೇಗದಿಂದ ಸಾಕ್ಷಾತ್ಕಾರ ಭಕ್ತಿ ಮಾಡ್ತಾರೆ, ಭಾಳ ಅನನ್ಯ ಭಕ್ತಿಯನ್ನು ಮಾಡ್ತಾರೆ. ಆ ಭಕ್ತಿಯ ಫಲವಾಗಿ ಅನೇಕರಿಗೆ ಸಾಕ್ಷಾತ್ಕಾರ ಆಗ್ತದೆ. अपनी मेहनत से जैसे दिव्य दृष्टि दाता बन जाते, तुम भी याद की मेहनत में रहेंगे तो बहुत खुशी में रहेंगे और साक्षात्कार होते रहेंगे. ಯಾವಾಗ ತಾವು ಕೂಡ ಬಹಳಷ್ಟು ನೆನಪು ಮಾಡುವ ಪರಿಶ್ರಮದಲ್ಲಿರ್ತೀರಿ, ಎಲ್ಲ ನೆನಪುಗಳಿಂದ ಬುದ್ಧಿಯನ್ನು ತೆಗೆದು ಗಮನ ಕೊಟ್ಟು ತಾವು ಎಷ್ಟು ಸಾಧ್ಯ ಅಷ್ಟು ಈ ಹಳೆಯ ಜಗತ್ತಿನ ಕ್ಯಾರೆಕ್ಟರ್, ಏನು ಕ್ಯಾರೆಕ್ಟರ್ ಇದೆ, ಕ್ಯಾರೆಕ್ಟರ್ನಲ್ಲಿ ಪ್ರೆಸೆಂಟ್ ರೋಲ್ ಇದೆ, ಹೆಚ್ಚು ಕಡಿಮೆ ಇರ್ಬೋದು, ಸುಳ್ಳು ಹೇಳೋದಿರ್ಬೋದು, ಅನ್ಯಾಯ ಮಾಡೋದಿರ್ಬೋದು, ಏನೇ ಇರಲಿ ಯಾರದೇ, ಕೇವಲ ಬಾಬಾ ಹೇಳ್ತಾರೆ ಕೇವಲ ಈ ಪರಿಶ್ರಮ ಪಡಬೇಕು. ಅವರೊಳಗಿನ ಸತೋ ಪ್ರಧಾನ ಸ್ಥಿತಿ ಅಥವಾ ಆತ್ಮಿಕ ಸ್ಥಿತಿ, ಯಾವ ಒಂದು ನೆಗೆಟಿವ್ ಸ್ವರೂಪ ಅವ್ರದ್ದು ನಮ್ಮ ಕಣ್ಣಿಗೆ ಕಾಣಬಾರ್ದು, ನಮ್ಮ ಮನಸ್ಸಿನಲ್ಲಿ ವಿಚಾರ ನಡೀಬಾರ್ದು. ಇದು ಪರಿಶ್ರಮ ಅಂತ ಹೇಳ್ತಾರೆ ಬಾಬಾ. ಯಾವಾಗ ಇಂಥ ಒಂದು ಪರಿಶ್ರಮ ಪಡ್ತೀರಿ, ಕೇವಲ ನಿಮಗೆ ಎಲ್ಲರೊಳಗಿನ ಆತ್ಮ ಸ್ವರೂಪ ಮತ್ತು ಅವರ ಸತೋ ಪ್ರಧಾನ ಕ್ಯಾರೆಕ್ಟರ್ ಸಾಕ್ಷಾತ್ಕಾರ ಆಗ್ತದೋ ಆಗ ನೀವು ಬಹಳ ಖುಷಿಯಲ್ಲಿರ್ತೀರಿ ಮತ್ತು ಸಾಕ್ಷಾತ್ಕಾರನೂ ಆಗ್ಲಿಕ್ಕೆ ಶುರು ಆಗ್ತದಂತಾರೆ ಬಾಬಾ. ये सारी दुनिया भूल जाए, मन मनाभव हो जाए, ಬಾಕಿ ಕ್ಯಾ ಚಾಹಿಯೆ. ಬಾಬಾ ಇದನ್ನು ಹೇಳ್ತಾರೆ, ಮಕ್ಕಳೇ ಇಷ್ಟೊಂದು ಸುಖ ಆತ್ಮಸ್ಥಿತಿಯಿಂದ ಮತ್ತು ಪರಮಾತ್ಮನ ನೆನಪಿನಿಂದ ಇಷ್ಟು ಅಪಾರ ಸುಖ ನಿಮಗೆ ಸಿಗ್ತದತ್ತಂದರೆ, ಇಷ್ಟು ಜ್ಞಾನ ಸಂಪತ್ತು ಖಜಾನಾ ಪ್ರಾಸ್ಪರಿಟಿ ಸಿಗ್ತದತ್ತಂದಮೇಲೆ ನೀವು ಯೋಗ ಬಲದೊಳಗೆ ಹೀಗೆ ಮುಳುಗಬೇಕು. ಬಾಬಾ ಹೇಳ್ತಾರೆ ಈ ಜಗತ್ತ ಮರ್ತು ಬಿಡಬೇಕು ಅಂತಾರೆ ಬಾಬಾ. ಭಲೇ ಜಗತ್ತಿನಲ್ಲಿ ರೋಲ್ ಪ್ಲೇ ಮಾಡಿರಿ, ಎಲ್ಲರ ಜೊತೆಯಲ್ಲಿರಿ, ತಮ್ಮ ಶರೀರ ನಿರ್ವಹಣೆಗಾಗಿ ಕರ್ಮವನ್ನು ಮಾಡಿರಿ, ಆದರೆ ಬುದ್ಧಿಯಿಂದ ಈ ರೀತಿ ಜಗತ್ತು ಮರಿಬೇಕು. ಮನ್ ಮನಾಭವ್ ಹೋ ಜಾಯೆ. ಈ ಮನಸ್ಸು ಕೇವಲ ಪದೇ ಪದೇ ಈ ಮನಸ್ಸಿಗೆ ಬಾಬಾರ ಮಹಿಮೆ, ಬಾಬಾರ ದಿವ್ಯ ಸ್ವರೂಪ, ಬಾಬಾರ ಗುಣಗಳ ಗಾಯನ ಬಿಟ್ಟರೆ, ಬಾಬಾರ ದಿವ್ಯ ಸ್ವರೂಪದ ಸಾಕ್ಷಾತ್ಕಾರ ಬಿಟ್ಟರೆ, ಆತ್ಮ ಮತ್ತು ಆತ್ಮನ ಮಹಾನತೆಯ ಮಹಿಮೆಯ ಅನುಭವ ಮಾಡೋದು ಬಿಟ್ಟರೆ ಈ ಮನಸ್ಸಿನಲ್ಲಿ ಎಂದೂ ಕೂಡ ಯಾರ ಜೀವನ, ಈ ಪ್ರೆಸೆಂಟ್ ಕಲಿಯುಗ ಜೀವನದ ಚರಿತ್ರೆ ಈ ಮನಸ್ಸಿಗೆ ಟಚ್ ಕೂಡ ಆಗಬಾರ್ದು. ಯಾರ ದೋಷಗಳು ನನಗೆ ಕಾಣಲೇಬಾರ್ದು, ಚಿಂತನೆ ನಡೀಲೇಬಾರ್ದು. ಇಷ್ಟು ಗಮನ ಕೊಟ್ಟಾಗ ಬಾಬಾ ಹೇಳ್ತಾರೆ ಯೋಗ ಬಲದಿಂದ ತಾವು ಈ ಶರೀರವನ್ನು ಬಿಡ್ತೀರಿ. ಆಗ ಸದಾ ತಮ್ಮ ಮೂಲಕವೂ ಕೂಡ ಅನ್ಯರಿಗೆ ಸಾಕ್ಷಾತ್ಕಾರ ಆಗ್ತಾ ಇರ್ತದೆ. अपने को आत्मा समझने से फिर देह का भान भी नहीं रहेगा. ಬಾಬಾ ಅಂತಾರೆ, ನೀವು ಎಷ್ಟೆಷ್ಟು ನಿಮಗೆ ಆತ್ಮ ಅಂತ ತಿಳ್ಕೊತೀರಿ, ಎಷ್ಟೆಷ್ಟು ಅನ್ಯರೊಳಗೂ ಕೇವಲ ಆತ್ಮ ಹಾಗೂ ಸತೋಗುಣಿ ಸ್ವರೂಪವನ್ನು ನೋಡ್ತೀರಿ, ಅಷ್ಟಷ್ಟು ನಿಮ್ಮ ದೇಹ ಭಾನ ದೂರ ಆಗ್ತದೆ. ಅಂದರೆ ದೇಹ ಇರುವವರೆಗೂ ದೇಹಭಾನ ಸ್ವಲ್ಪ ಇರತ್ತದ. ಅಂದಮೇಲೆ ನಾವು ಎಷ್ಟು ಪುರುಷಾರ್ಥ ಮಾಡ್ತಾ ಹೋಗ್ತೀವಿ ಅಷ್ಟು ಈ ದೇಹಭಾನ ದೂರ ಆಗ್ತದೆ. ಜೈಸೆ ಬಾಪ್ ಸಮಾನ್ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ ಹೆಂಗಾಗ್ತೀರಿ ಅಂತಂದರೆ, ನೀವು ಎಷ್ಟು ಎಂಥ ಸ್ವರೂಪದವ್ರು ಆಗ್ತೀರಿ ಅಂತಂದರೆ ಬಾಪ್ ಸಮಾನ್ ಬನ್ ಜಾಯೆಂಗೆ. ಬಾಪ್ ಸಮಾನ್ ಎಷ್ಟು ಅಂಡರ್ಲೈನ್ ಮಾಡ್ಕೊಳ್ಳುವಂತಹ ಮಹಾವಾಕ್ಯ. ನೀವು ಒಂದು ವೇಳೆ ಆತ್ಮಸ್ಥಿತಿ ಆತ್ಮ ಸಾಕ್ಷಾತ್ಕಾರದಲ್ಲಿ ಸದಾ ಇರ್ತಾ ಹೋದರೆ, ಮನಾಭವದ ಸ್ಥಿತಿಯಲ್ಲಿ ಇರ್ತಾ ಹೋದರೆ ನಿಮ್ಮ ದೇಹಭಾನ ಇಷ್ಟು ದೂರ ಆಗ್ತದಲ್ಲ, ನೀವು ಬಾಬನ್ ಸಮಾನ್ ಆಗ್ತೀರಿ. ಸಾಕ್ಷಾತ್ಕಾರ ಕರ್ತೆ रहेंगे और ಖುಷಿ भी बहुत रहेगी. ಸಾಕ್ಷಾತ್ಕಾರ ಎದುರದು ಆತ್ಮದ ಸತೋಗುಣಿ ಸ್ವರೂಪ ಹಾಗೂ ಪರಮಾತ್ಮನ ದಿವ್ಯ ಸ್ವರೂಪ ಸದಾ ಸಾಕ್ಷಾತ್ಕಾರ ಆಗ್ತಾನೆ ಇರ್ತದ. ಖುಷಿಯೂ ಭಾಳ ಇರ್ತದ. ರಿಸಲ್ಟ್ ಸಾರಿ ಪಿಚಾಡಿ ಕಿ ಗಾಯಿ ಹುಯಿ ಹೇ.
अपने नाम रूप से भी न्यारा होना है, फिर दूसरे के नाम रूप को याद करने से क्या हाल होती होगी. ಬಾಬಾ ಹೇಳ್ತಾರೆ, ತಮ್ಮ ಹೆಸರು, ತಮ್ಮ ರೂಪ, ತಮ್ಮ ದೇಹಭಾನದಿಂದಲೂ ಕೂಡ ಈಗ ದೂರ ಆಗಬೇಕಾಗಿದೆ. ಇನ್ನು ತಮ್ಮದನ್ನು ಬಿಟ್ಟು ಅನ್ಯರ ನಾಮರೂಪದಲ್ಲಿ ನೀವು ಸಿಕ್ಕಾಕೊಳ್ತೀರಿ, ಅವ್ರು ನೆನಪು ಮಾಡ್ತೀರಿ ಅಂತಂದರೆ ಏನು ಗತಿ ಆಗ್ಬೋದು. ಏನು ಗತಿ ಅಂತಂದರೆ ಯೋಗಕ್ಕೆ ಕೂತ್ಕೊಂಡ್ರೂ ಕೂಡ ನಮಗೆ ಯೋಗ ಹತ್ತೋದಿಲ್ಲ. ಏನೇನು ನೆನಪಿಗೆ ಬರ್ತದತ್ತಂದರೆ ಇದೇ ದೊಡ್ಡ ಗತಿ. ದೊಡ್ಡ ಗತಿ ಅಂತಂದರೆ ಭಾಳ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಬಹಳಷ್ಟು ಕಷ್ಟಗಳು ಬರ್ತದೆ ಅಂತಲ್ಲ. ಬನಿ ಬನಾಯಿ ಡ್ರಾಮಾದಲ್ಲಿ ಎಲ್ಲಾದು ರೋಲ್ ಫಿಕ್ಸ್ ಇದೆ ಬಾಹ್ಯ ರೂಪದಲ್ಲಿ. ಆದರೆ ಆಂತರಿಕವಾಗಿ ಪರಮಾತ್ಮ ಜ್ಞಾನ ಸಿಕ್ಕ ಮೇಲೂ ಕೂಡ, ಭಗವಂತನ ಸಂಘ ದೊರೆತ ಮೇಲೂ ಕೂಡ, ಭಗವಂತನ ಸಾಥ್ ಜೊತೆಗಾರ ಮಾಡಿಕೊಂಡೂ ಕೂಡ ನಮಗೆ ಬಾಬಾ ನೆನಪರೋದಿಲ್ಲ, ಆತ್ಮಸ್ಥಿತಿ ಅನುಭವ ಆಗೋದಿಲ್ಲ. ಯಾರೋ ನೆನಪಿಗೆ ಬರ್ತಾರಂದರೆ ಇದು ಎಂಥ ಗತಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಎಲ್ಲರನ್ನ ಬುದ್ಧಿಯಿಂದ ನೆನಪು ತೆಗೆದುಹಾಕಿ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗ್ರಿ. ಅಚ್ಚಾ, ಮುರಳಿಯ ಮುಖ್ಯ ಮಹಾವಾಕ್ಯಗಳು. मनसा वाचा कर्मणा कभी भी क्रोध नहीं करना है. ಮನಸ ವಾಚ ಕರ್ಮಣ ಎಂದಿಗೂ ಕ್ರೋಧವನ್ನು ಮಾಡಬಾರ್ದು. ಇನ್ ತೀನೋ ಕಿಟಕಿಯೋ ಪರ್ ಬಹುತ್ ಧ್ಯಾನ್ ರಖನಾ ಹೇ. ಇವುಗಳ ಮೂಲಕ ಯಾವುದೇ ವಿಕರ್ಮ ಆಗದಂತೆ ಬಹಳಷ್ಟು ಗಮನವನ್ನು ಕೊಡಬೇಕಾಗಿದೆ. ವಾಚ ಅಧಿಕ್ ನಹಿ ಚಲಾನ, ಏಕ್ ದೋಕೋ ದುಃಖ ನಹಿ ದೇನಾ ಹೇ. ಭಾಳ ಮಾತಾಡಬಾರ್ದು. ಮತ್ತು ಮಾತುಗಳು ಅವಶ್ಯಕ ಇದೆ ಅಂದರೆ ಶಾರ್ಟ್ಕಟ್ ಮಾತಾಡ್ಬೋದು ಮತ್ತು ಒಬ್ಬರಿಗೊಬ್ಬರು ಎಂದಿಗೂ ದುಃಖವನ್ನು ಕೊಡಬಾರ್ದು. 2ನೇ ಪಾಯಿಂಟ್, ಜ್ಞಾನ और योग में मस्त रहकर अंतिम ಸೀನ್ರಿ देखनी है. ಜ್ಞಾನ ಯೋಗದಲ್ಲಿ ಮಸ್ತಿದ್ದು ಅಂತಿಮ ಸೀನ್ರಿಯ ದೃಶ್ಯಗಳತ್ತಂದರೆ ಅಂತಿಮ ಸ್ಟೇಜ್ ಯಾವುದಿದೆ, ಸಂಪೂರ್ಣ ಆತ್ಮಸ್ಥಿತಿ ಮತ್ತು ಬಾಪ್ ಸಮಾನ ಸ್ಥಿತಿಯ ಆ ಸೀನ್ಗಳನ್ನು ನೋಡ್ರಿ. ಅಪ್ನೆ ವ ದೂಸರೋं के नाम रूप से रूप को भूल में आत्मा हूँ, इस स्मृति से देहभान को समाप्त करना है. ನಾನು ಒಬ್ಬರಿಗೆ ಇನ್ನೊಬ್ಬರ ನಾಮರೂಪದಲ್ಲಿ ಸಿಕ್ಕಾಕೊಳ್ಳದೆ ಅದನ್ನು ಮರೆತು ನಾನು ಆತ್ಮ ಇದ್ದೀನಿ ಅನ್ನುವ ಈ ಶ್ರೇಷ್ಠ ಸ್ಮೃತಿಯಿಂದ ದೇಹಭಾನವನ್ನು ಸಮಾಪ್ತ ಮಾಡಬೇಕು. वरदान, स्नेह के बाण द्वारा स्नेह में घायल करने वाले स्नेह और प्राप्ति संपन्न ಲವ್ಲೀನ್ ಆತ್ಮ ಭವ. ಸ್ನೇಹದ ಬಾಣದ ಮೂಲಕ ಸ್ನೇಹದಲ್ಲಿ ಗಾಯ ಮಾಡುವಂತಹ ಸ್ನೇಹ ಹಾಗೂ ಪ್ರಾಪ್ತಿ ಸಂಪನ್ನ ಲವ್ಲೀನ್ ಆತ್ಮರು ಆಗ್ರಿ. जैसे लौकिक रीति से कोई किसके स्नेह में लवलीन होता है तो चेहरे से, नैनों से, वाणी से अनुभव होता है कि यह लवलीन है, आशिक है. ಹೇಗೆ ಲೌಕಿಕದ ರೀತಿಯಿಂದಲೂ ಕೂಡ ಯಾರಾದರೂ ಒಬ್ಬರು ಇನ್ನೊಬ್ಬರ ಸ್ನೇಹದಲ್ಲಿ ಲವ್ಲೀನ್ ಆಗಿದ್ರು ಅಂದರೆ, ಮುಳುಗಿದ್ರು ಅಂದರೆ ಅವ್ರ ಮುಖದಿಂದ, ಅವ್ರ ಕಣ್ಣುಗಳಿಂದ, ಅವ್ರ ಮಾತಿನಿಂದ ಅನುಭವ ಆಗ್ತದ ಇವರು ಪ್ರೇಮದೊಳಗೆ ಮುಳುಗಿದ್ದಾರೆ, ಪ್ರೇಮಿಯಾಗಿದ್ದಾರೆ ಅಂತ. ऐसे जब स्टेज पर जाते हो तो जितना अपने अंदर बाबा का स्नेह इमर्ज होगा उतना ही स्नेह का बाण औरों को भी स्नेह में घायल कर देगा. ಬಾಬಾ ಅಟೆನ್ಷನ್ ಕೊಡಿಸ್ತಾರೆ. ಯಾವಾಗೇ ತಾವು ಜ್ಞಾನವನ್ನು ಹೇಳುವಂಥ ಚಾನ್ಸ್ ತಮ್ಮ ರೋಲ್ ಒಳಗೆ ಸಿಗ್ತದತ್ತಂದ್ರೆ, ಯಾವಾಗ ತಾವು ಸ್ಟೇಜ್ ಮೇಲೆ ಏರ್ತೀರಿ ಅಥವಾ ಯಾರಿಗಾದರೂ ಜ್ಞಾನ ಕೊಡ್ತೀರಿ ಅಂತಂದರೆ, ಆತ್ಮದ ಸ್ಥಿತಿಯ ಸ್ಟೇಜ್ ಮೇಲೆ ಹೋದಾಗ ಬಾಬಾ ಹೇಳ್ತಾರೆ, ಮೊದಲು ಇದು ನೆನಪಿರಲಿ, ಪರಮಾತ್ಮನ ಸ್ನೇಹದಲ್ಲಿ ಭರ್ಪೂರಾಗಿ ಮುಳುಗಿ ಆ ಸ್ನೇಹದ ಬಾಣವನ್ನು ತಮ್ಮ ಶಬ್ದಗಳಲ್ಲಿ ಬರ್ತದ, ಆ ಶಬ್ದರೂಪಿ ಬಾಣವನ್ನು ಯಾವಾಗ ಇನ್ನೊಬ್ಬರಿಗೆ ಕೊಡ್ತೀರಿ ಆಗ ಅವರು ಸ್ನೇಹದಿಂದ, ಅಂದರೆ ತಮ್ಮ ಸ್ನೇಹ ಅಲ್ಲ, ತಮ್ಮೊಳಗೆ ಪರಮಾತ್ಮನ ಸ್ನೇಹದ ಅನುಭವ ಅವರಿಗೆ ಆಗೋದಕ್ಕೆ ಬಾಬಾ ಹೇಳ್ತಾರೆ ಸ್ನೇಹದ ಗಾಯ ಮಾಡೋದು ಅಂತ. ಭಾಷಣ ಕಿ ಲಿಂಕ್ ಸೋಚನಾ, ಪಾಯಿಂಟ್ ದೋಹರಾನಾ ಯಾ ಸ್ವರೂಪ್ ನಹಿ ಹೋ. ಸ್ನೇಹ और ಪ್ರಾಪ್ತಿ का ಸಂಪನ್ನ ಸ್ವರೂಪ ಲವ್ಲೀನ್ ಸ್ವರೂಪ ಹೋ. ನಾವು ಯಾರಿಗಾದರೂ ಜ್ಞಾನ ಹೇಳುವಾಗ, ಪರಮಾತ್ಮನ ಪರಿಚಯ ಕೊಡುವಾಗ ಈ ರೀತಿ ಆಗಬಾರ್ದು. ಏನು ಜ್ಞಾನ ಹೇಳಲಿ, ಯಾವ ಪಾಯಿಂಟ್ಸ್ಗಳನ್ನು ನಾನು ನೆನಪು ಮಾಡ್ಕೊಳ್ಳಿ, ಯಾವುದು ಪಾಯಿಂಟ್ಸಿಗೆ ಮಹತ್ವ ಕೊಡಲಿ ಅಂತ ಈ ಪಾಯಿಂಟ್ಸ್ಗಳ ಸ್ವರೂಪ ಆಗಬೇಡ್ರಿ. ಪರಮಾತ್ಮನ ಸ್ನೇಹದ ಸ್ವರೂಪ ಮತ್ತು ಪರಮಾತ್ಮ ತಂದೆಯಿಂದ ಏನು ಪ್ರಾಪ್ತ ಆಗಿದೆಯೋ ಆ ಪ್ರಾಪ್ತಿಯ ಸಂಪನ್ನ ಸ್ವರೂಪದಲ್ಲಿ ಇರ್ರಿ ಮತ್ತು ಲವ್ಲೀನ ಸ್ವರೂಪದಲ್ಲಿರ್ರಿ. ಅಥಾರಿಟಿ ಹೋಕರ್ ಬೋಲ್ನೆ ಸೆ ಉಸ್ಕಾ ಪ್ರಭಾವ ಪಡ್ತಾ ಹೇ.
ಅಧಿಕಾರಿಯಾಗಿ, ಸತ್ಯದ ಅಧಿಕಾರಿಯಾಗಿ, ಅಂದರೆ ನಾ ಆತ್ಮ ಸತ್ಯ ಸ್ವರೂಪಿದ್ದೀನನ್ನುವಂಥ ಆ ಸತ್ಯದ ಅಧಿಕಾರದಲ್ಲಿದ್ದು ನೀವು ಮಾತನಾಡಿದಾಗ ಕೇಳುವಂಥವರಿಗೆ ಪ್ರಭಾವ ಆಗ್ತದೆ. स्लोगन संपूर्णता द्वारा समाप्ति के समय को समीप लाओ. ಸಂಪೂರ್ಣತೆ ಆತ್ಮದ ಆತ್ಮಿಕ ಸ್ಥಿತಿ ಮತ್ತು ಈ ಮನಸ್ಸು ಯಾವುದು ಮಾಯೆಗೆ ವಶಭೂತಾಗಿ ಲಿಮಿಟೆಡ್ ಮೈಂಡ್ ಆಗಿದೆ, ಅದನ್ನು ಮತ್ತೆ ಅದರಲ್ಲಿ ಇರುವಂತಹ ಎಲ್ಲ ನೆನಪುಗಳನ್ನು ಮರ್ಜ್ ಮಾಡಿ ಆತ್ಮವನ್ನು ಮತ್ತೆ ಸತೋಪ್ರಧಾನ ಮಾಡಿ ಆತ್ಮನಲ್ಲಿ ಒಂದಾಗಿಸಿ ಈ ಮನಸ್ಸನ್ನು ಯಾವಾಗ ಆತ್ಮದ ಒಂದು ಅಧೀನದಲ್ಲಿ ತೊಗೊಂಡ್ಬರ್ತೀವೋ ಅಂಥ ಸಂಪೂರ್ಣತೆಯ ಮೂಲಕ ಸಮಾಪ್ತಿ ಅಂದರೆ ಯಾವುದು ದೇಹಭಾನ, ದೇಹದ ಜಗತ್ತಿನ ಸ್ಮೃತಿಗಳೇನಿದ್ದಾವೆ ಅವುಗಳ ಸಮಾಪ್ತಿಯ ಸಮಯವನ್ನು ಸಮೀಪ ತಗೊಂಡು ಬನ್ನಿರಿ ಅಂತಾರೆ ಬಾಬಾ. ಅವ್ಯಕ್ತಿ ಶಾರೆ ಸತ್ಯತಾ ಹಾಗೂ ಸಭ್ಯತಾ ರೂಪಿ ಕಲ್ಚರನ್ನು, ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ರಿ. ಯಹ ತೋ ಸಬ್ ಸಮಜ್ನೆ ಲಗೆ ಹೇ ಕಿ ಯಹ ಕೋಯಿ ಹೇ ಲೇಕಿನ್ ಯಹಿ ಹೇ और यह एक ही है, यह हलचल का हल अब चलाओ. ಬಾಬಾ ಈ ನೆನಪು ಕೊಡಿಸ್ತಾರೆ ನಮಗೆ. ಮಕ್ಕಳೇ, ಇವತ್ತು ಜಗತ್ತಿನಲ್ಲಿ ತಿಳ್ಕೊಳ್ತಿದ್ದಾರೆ ಯಾರೋ ಅದಾರ ಸತ್ಯದ ಕಡೆಗೆ ಕರ್ಕೊಂಡು ಹೋಗುವಂಥವ್ರು, ಆತ್ಮಬೋಧ ಮಾಡಿಸುವಂಥವ್ರು, ಸತ್ಯ ಶಾಂತಿ, ಸತ್ಯ ಸುಖ, ಪರಮಾತ್ಮ ಪ್ರೇಮದ ಅನುಭೂತಿ ಮಾಡಿಸೋರು ಯಾರೋ ಅದಾರ ಅನ್ನುವಂಥದ್ದು ಗೊತ್ತಿದೆ. ಆದರೆ ಅವ್ರು ಇವರೇ ಅವರು ಈ ಬ್ರಹ್ಮಕುಮಾರಿ ರೋಲ್ ಪ್ಲೇ ಮಾಡ್ತಾ ಇರುವಂತಹ ಈ ಆತ್ಮರೇ, ಆ ಆತ್ಮ ಅನ್ನುವಂಥದ್ದು ಗೊತ್ತಾಗಬೇಕು. ಅದಕ್ಕಾಗಿ ಈ ಹಲ್ಚಲ್ನ ನೇಗಿಲನ್ನು ಹೊಡೀರಿ ಅಂತಾರೆ ಬಾಬಾ. ಅಭಿ ಔರ್ ಭಿ ಹೇ, ಯಹ ಭಿ ಹೇ, ಯಹಾ ತಕ್ ಪਹੁಂಚೆ ಹೇ, ಲೇಕಿನ್ ಯಹ ಏಕ್ ಹಿ ಹೇ, ಅಭಿ ಐಸಾ ತೀರ್ ಲಗಾ. ಈಗ ಅನೇಕ ಜನ ಇದ್ದಾರೆ, ಇನ್ನೂ ಅನೇಕ ಜನ ಇದ್ದಾರೆ. ಅಂದರೆ ಶಾಂತಿಯ ಮಾರ್ಗ ತೋರಿಸುವಂಥವ್ರು, ಈ ಜಗತ್ತಿನಲ್ಲಿ ಶಾಂತಿಯ ಸ್ಥಾಪನೆ ಮಾಡಿಸುವಂಥವ್ರು, ಪರಸ್ಪರ ಪ್ರೇಮ ಸ್ವರೂಪವನ್ನು ಕಾಣುವಂಥವ್ರು ಮತ್ತು ಪ್ರೇಮದ ಸದ್ಭಾವನೆಯನ್ನು ಬಿತ್ತುವಂಥವ್ರು ಈ ಭೂಮಿ ಮೇಲೆ ಅದಾರ. ಬ್ರಹ್ಮಕುಮಾರಿಯರು ಅಂತ ಕೆಲಸ ಮಾಡ್ತಿದ್ದಾರೆ. ಇದೇ ಥರ ಇನ್ನೂ ಅನೇಕ ಸಂಸ್ಥೆಗಳದಾವ ಅಂತ ಎಲ್ಲರ ತಲೆಯೊಳಗದಾವ. ಆದರೆ ಈಗ ಅವರು ಕೇವಲ ಇವರು ಮಾತ್ರ, ಇವರೇ ಶಾಂತಿಯ ಮಂತ್ರವನ್ನು ಕಲಿಸ್ಕೊಡುವಂಥವ್ರು, ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತಿಳಿಸಂಥವ್ರು ಕೇವಲ ಇವರೇ ಅನ್ನೋದು ಗೊತ್ತಾಗಬೇಕು ಅಂತಾರೆ ಬಾಬಾ. ಯಾಕಂದರೆ ಇಲ್ಲಿವರೆಗೆ ಬ್ರಹ್ಮಕುಮಾರಿನ ಸಂಸ್ಥೆಯನ್ನು ಒಬ್ಬ ಶಾಂತಿದೂತ ಸಂಸ್ಥೆ, ಸುಖ ಶಾಂತಿಯನ್ನು ಕೊಡುವಂತಹ ಒಳ್ಳೆಯ ಸದ್ಭಾವನೆ ಹುಟ್ಟಿಸುವಂಥ ಸಂಸ್ಥೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಹೀಗೂ ತಿಳ್ಕೊಂಡಿದ್ದಾರೆ ಎಲ್ಲರೂ. ಇನ್ನೂ ಅನೇಕ ಸಂಘಟನೆಗಳದಾವೆ ಈ ಜಗತ್ತಿನಲ್ಲಿ. ಇದೇ ಥರ ಬ್ರಹ್ಮಕುಮಾರಿಯರ ಥರನೇ ಕೆಲಸ ಮಾಡೋರು ಇನ್ನೂ ಅನೇಕರದಾರಂತ ತಿಳ್ಕೊಂಡಿದ್ದಾರೆ. ಅಂದರೆ ಅನೇಕ ಜನ ಇದ್ದಾರೆ. ಸದ್ಗುರು ಅದಾರ, ಆಸಾರಾಮ್ ಬಾಪೂಜಿ ಅಂಥವ್ರಿದ್ದಾರೆ, ಮತ್ತು ಗುರುಶಂಕರ್ಜಿ ಅಂಥವ್ರು ಅದಾರ. ಹೀಗೆ SSY ಗುರುಗಳು, ಇವರು ಕೂಡ ಶಾಂತಿ ಸದ್ಭಾವನೆಯನ್ನು ಕೊಡುವಂಥವ್ರು. ಹೀಗೆ ಸಾವಿರಾರು ಲಕ್ಷಾಂತರ ಗುರುಗಳ ಹೆಸರುಗಳನ್ನು ತಗೊಳ್ತಾರೆ ಇವತ್ತು. ಆದರೆ ಬಾಬಾ ಹೇಳ್ತಾರೆ, ಲೇಕಿನ್ ಜೋ ಫೌಂಡೇಶನ್ ಹೇ, ನವೀನತಾ ಹೇ, बीज है, वह यह नया ज्ञान, निस्वार्थ प्यार है, रूहानी प्यार है, यह तो अनुभव करते हैं. ಬಾಬಾ ಹೇಳ್ತಾರೆ, ಯಾವುದು ಫೌಂಡೇಶನ್ ಇದೆ, ಅರ್ಥಾತ್ ಹೊಸತನ ಇದೆ, ಬೀಜ ಇದೆ, ಅಂದರೆ ಇದು ಹೊಸ ಜ್ಞಾನ. ಬ್ರಹ್ಮಕುಮಾರಿಯರು ಕೊಡುವಂಥದ್ದು ನಿಸ್ವಾರ್ಥ ಪ್ರೀತಿ ಅಥವಾ ಆತ್ಮೀಯ ಪ್ರೀತಿ ಅಂತ ಎಲ್ಲರೂ ಅನುಭವ ಮಾಡ್ತಿದ್ದಾರೆ. ಮಧುಬನಕ್ಕೆ ಬಂದವರು, ಸೇವಾ ಕೇಂದ್ರದ ಸಮೀಪದಲ್ಲಿ ಬಂದಂಥವರು ಎಲ್ಲರೂ ಅನುಭವ ಮಾಡ್ತಾ ಇದ್ದಾರೆ. ಹೌದು, ಬ್ರಹ್ಮಕುಮಾರಿಯರು ನಿಸ್ವಾರ್ಥ ಕಾರ್ಯ ಮಾಡ್ತಿದ್ದಾರೆ, ಇವರಲ್ಲಿ ಬಹಳ ಆತ್ಮೀಯ ಪ್ರೇಮ ಇದೆ ಅಂತ. ಲೇಕಿನ್ ಅಭಿ ಪ್ಯಾರ್ ಕೆ ಸಾಥ್ ಸಾಥ್ ಜ್ಞಾನ್ ಕಿ ಅಥಾರಿಟಿ ವಾಲಿ ಆತ್ಮಾಯೇ ಹೇ, ಸತ್ಯ ಜ್ಞಾನ್ ಕಿ ಅಥಾರಿಟಿ ಹೇ, ಯಹ ಪ್ರತ್ಯಕ್ಷ ಕರೋ ತಬ್ ಪ್ರತ್ಯಕ್ಷತಾ ಹೋ. ಬಾಬಾ ಹೇಳ್ತಾರೆ, ಬ್ರಹ್ಮಕುಮಾರಿಯರು ತಂದರೆ ಎಲ್ಲ ಸಂಸ್ಥೆ ಥರ ಇವರು ಇದ್ದಾರೆ. ಇವರಲ್ಲಿ ಒಳ್ಳೆಯ ಜ್ಞಾನ ಇದೆ, ನಿಸ್ವಾರ್ಥ ಪ್ರೀತಿ ಇದೆ, ಆತ್ಮೀಯ ಪ್ರೀತಿ ಇದೆ ಅಂತ ಅನುಭವ ಎಲ್ಲರೂ ಮಾಡ್ತಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಜೊತೆಯಲ್ಲಿ ಪ್ರೀತಿಯ ಜೊತೆಯಲ್ಲಿ ಜ್ಞಾನದ ಶಕ್ತಿ ಇದೆ ಇವರಲ್ಲಿ ಸತ್ಯ ಜ್ಞಾನದ ಶಕ್ತಿ ಇದೆ. ಸತ್ಯ ಜ್ಞಾನ ಅಂದರೆ ಒಂದೇ, ಆತ್ಮಜ್ಞಾನ, ಪರಮಾತ್ಮ ಜ್ಞಾನ. ಯಾವುದು ಅವಿನಾಶಿ ಇದೆ, ಯಾವುದು ಕಣ್ಣಿಗೆ ಕಾಣೋದಿಲ್ವೋ ಅದು ಸತ್ಯವಾದದ್ದು. ಈ ಸತ್ಯವಾದ ಜ್ಞಾನದ ಶಕ್ತಿ, ಅದರ ಅನುಭವ, ಅಥಾರಿಟಿ ಕೇವಲ ಇವರೊಳಗಿದೆ ಮಾತ್ರ, ಇವರಲ್ಲಿ ಮಾತ್ರ. ಇದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ.
ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಒಂದೇ ಹಟ್ಟಿ ಅನ್ನುವಂಥದ್ದು ಅವರಿಗೆ ತಿಳಿಬೇಕು. ಇದರಿಂದ ಮಾತ್ರ ಪ್ರತ್ಯಕ್ಷತೆ ಆಗಲಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ.